ಓಕೆ, ನಾವು ಮೀನಿಂಗ್ ಆಫ್ ಅರ್ಬನ್ ಕಮ್ಯುನಿಟಿ. ನಗರ ಒಂದು ಸಮುದಾಯದ ಅರ್ಥವನ್ನ ನೋಡೋದಾದ್ರೆ, an urban area is the region surrounding by a city ಅಂತಕ್ಕಂಥದ್ದು. ನಗರ ಅಂತಕ್ಕಂಥದ್ದು, ನಗರ ಪ್ರದೇಶವು ನಗರವನ್ನ ಸುತ್ತುವರೆದಿರತಕ್ಕಂಥ ಪ್ರದೇಶ. ಈ the most inhabitants of urban areas have ನಾನ್ ಅಗ್ರಿಕಲ್ಚರಲ್ ಜಾಬ್ಸ್. ಏನು ನಗರ ಪ್ರದೇಶ ನಗರವನ್ನ ಆವರಿಸಿಕೊಂಡಿರ್ತಕ್ಕಂತಹ ಒಂದು ಭೌಗೋಳಿಕ ಪ್ರದೇಶವಾಗಿದೆ. ಜೊತೆಗೆ ನಗರದಲ್ಲಿ ನಾವು ಪ್ರಮುಖವಾಗಿ ಏನ್ ನೋಡ್ತೀವಿ ಅಂದ್ರೆ, ನಗರವಾಸಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನಗರವಾಸಿಗಳು ಕೃಷಿಯೇತರ ಉದ್ಯೋಗಗಳನ್ನ ಹೊಂದಿದ್ದಾರೆ. ಕೃಷಿಯನ್ನ ಬಿಟ್ಟು ಅದು ಯಾವುದೇ ರೀತಿಯಾದಂತ ಉದ್ಯೋಗ ಹೊಂದಿರಬಹುದು, ಅಥವಾ ಒಂದು ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಇನ್ನಿತರ ಒಂದು ಅಸಂಘಟಿತ ವಲಯದ ಅಥವಾ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಆಗಿರ್ಬೋದು, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಸ್ವಂತ ಉದ್ಯೋಗ ಆಗಿರ್ಬೋದು. ಅಂದ್ರೆ ಕೃಷಿಯೇತರ ಉದ್ಯೋಗಗಳನ್ನ ನಗರ ಭಾಗದ ಸಮುದಾಯದವರು ಹೊಂದಿರತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಕೃಷಿಯೇತರ ಉದ್ಯೋಗವನ್ನ ಹೊಂದಿರತಕ್ಕಂಥದ್ದು. ನಗರ ಪ್ರದೇಶವು ಬಹಳ ಅಭಿವೃದ್ಧಿ ಹೊಂದಿದೆ. ಇವತ್ತು ಪ್ರೆಸೆಂಟ್ ನಾವು ನೋಡೋದಾದ್ರೆ, ದ ಅರ್ಬನ್ ಏರಿಯಾಸ್ ಆರ್ ವೆರಿ ಡೆವಲಪ್ಡ್. ಅಂದ್ರೆ ಎಲ್ಲಾ ಒಂದು ಪ್ರಮುಖ ಆಯಾಮಗಳಿಂದ ನಗರ ಪ್ರದೇಶಗಳು ಎಲ್ಲಾ ಪ್ರಮುಖವಾದಂತಹ ಆಯಾಮಗಳಿಂದ ಸುವ್ಯವಸ್ಥಿತವಾದಂತಹ ರೀತಿಯಲ್ಲಿ ಏನಾಗಿದೆ ಅಂತಂದ್ರೆ, ಇವತ್ತು ನಗರ ಪ್ರದೇಶಗಳು ತುಂಬಾನೇ ಅಭಿವೃದ್ಧಿ ಹೊಂದಿದೆ. ನೀವು ಅದೇ ಅರ್ಬನ್ ನಲ್ಲಿ ಹೋದ್ರೆ ನಾವ್ ಏನ್ ನೋಡ್ತೀವಿ ಅಂತಂದ್ರೆ, ಬರೀ ಹೊಲ ಗದ್ದೆಗಳು, ಬಹಳಾದ್ರೆ ಒಂದಿಷ್ಟು ಸೋಷಿಯಲ್ ಸರ್ವಿಸಸ್ ಆರ್ಗನೈಸೇಷನ್ಸ್ ಅನ್ನ ಮಾತ್ರ ನೋಡ್ತೀವಿ. ಬಟ್ ಅದೇ ನಗರ ಪ್ರದೇಶಕ್ಕೆ ಬಂದಾಗ ನಗರಗಳು ಏನಾಗಿದೆ ಅಂತಂದ್ರೆ, ತುಂಬಾನೇ ವಿವಿಧ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ಹೊಂದಿದ ಎಲ್ಲಾ ರೀತಿಯಿಂದಲೂ ಅಭಿವೃದ್ಧಿಯ ಅಭಿವೃದ್ಧಿಯ ಕೇಂದ್ರಗಳಾಗಿವೆ ಅಂತಕ್ಕಂಥದನ್ನ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂತಂದ್ರೆ, ಮನೆಗಳನ್ನ ನೋಡ್ತೀವಿ, ಒಳ್ಳೆ ಫಾಶ್ ಏರಿಯಾಸ್ ಅಂತ ಕರಿತೀವಿ ನಾವು. ತುಂಬಾನೇ ಪ್ಲಾನ್ಡ್ ಹೌಸಿಂಗ್ ಮನೆಗಳಾಗಿರ್ಬೋದು, ಒಳ್ಳೆಯ ಒಂದು ಸೊಫಿಸ್ಟಿಕೇಟೆಡ್ ಅಂದ್ರೆ ತುಂಬಾನೇ ಒಂದು ಸುಂದರವಾದಂತಹ ಬ್ಯೂಟಿಫುಲ್ ಹೌಸಸ್ ಅನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ, ವಿ ಕ್ಯಾನ್ ಸಿ ಇನ್ ಅರ್ಬನ್ ಏರಿಯಾಸ್. ನಾವು ಒಳ್ಳೆಯ ಒಂದು ಸೊಫಿಸ್ಟಿಕೇಟೆಡ್, ಒಳ್ಳೆಯ ಒಂದು ಲಾರ್ಜ್ ಹೌಸಸ್, ತುಂಬಾನೇ ದೊಡ್ಡದಾದಂತಹ ಮನೆಗಳು, ವಿಶಾಲವಾದಂತಹ ಮನೆಗಳು ಇರ್ತಕ್ಕಂತಹ ಮನೆಗಳನ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ, ವಿ ಕ್ಯಾನ್ ಸಿ ಇನ್ ಅರ್ಬನ್ ಏರಿಯಾಸ್. ಪ್ರಮುಖವಾಗಿ ನಗರ ಪ್ರದೇಶಗಳಲ್ಲಿ ಮಾತ್ರ ನೋಡ್ತೀವಿ. ಮೀನಿಂಗ್ ದೇರ್ ಇಸ್ ಎ ಡೆನ್ಸಿಟಿ ಆಫ್ ಹ್ಯೂಮನ್ ಸ್ಟ್ರಕ್ಚರ್. ಅಂದ್ರೆ ನಗರ ಭಾಗದಲ್ಲಿ ಜನರ ಒಂದು ಸಾಂದ್ರತೆಯನ್ನ ನೋಡೋದಾದ್ರೆ, ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ನೋಡೋದಾದ್ರೆ, ನಗರ ಪ್ರದೇಶದಲ್ಲಿ ತುಂಬಾನೇ ಒಂದು ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಹ್ಯೂಮನ್ ಸ್ಟ್ರಕ್ಚರ್ ಸಚ್ ಆಸ್ ಹೌಸಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್, ರೋಡ್ಸ್ ನೋಡ್ತೀವಿ, ಒಳ್ಳೆಯ ಒಂದು ವಾಣಿಜ್ಯ ಕಟ್ಟಡಗಳನ್ನ ನೋಡ್ತೀವಿ. ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅನ್ನ ನಗರ ಭಾಗದಲ್ಲಿ ನಾವು ನೋಡೋದಾದ್ರೆ, ಇವೆಲ್ಲ ಒಳ್ಳೆ ಶಾಪಿಂಗ್ ಮಾಲ್ಸ್ ಆಗಿರ್ಬೋದು, ಮತ್ತೆ ಸಿನಿಮಾ ಥಿಯೇಟರ್ಸ್ ಆಗಿರ್ಬೋದು, ಮತ್ತೆ ಒಂದೇ ಮಾರ್ಕೆಟಿಂಗ್ ಬಿಲ್ಡಿಂಗ್ಸ್ ಆಗಿರ್ಬೋದು. ಹೀಗೆ ವಾಣಿಜ್ಯ ಕಟ್ಟಡಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಅನ್ನ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳನ್ನ, ಮತ್ತೆ ಒಳ್ಳೆಯ ಸಿಸ್ಟಮೆಟಿಕ್ ಅಂಡ್ ಪ್ಲಾನ್ಡ್ ರೋಡ್ಸ್ ಅನ್ನ ನೋಡ್ತೀವಿ ನಾವು. ಒಳ್ಳೆಯ ರಸ್ತೆಗಳು ಆಗಿರ್ಬೋದು. ದೆನ್ ಬ್ರಿಡ್ಜ್, ಸೇತುವೆಗಳು, ನಗರದಲ್ಲಿ ಒಳ್ಳೆ ಸೇತುವೆಗಳನ್ನ ನೋಡ್ತೀವಿ ನಾವು. ಹಾಗೇನೆ ನಗರ ಭಾಗದಲ್ಲಿ ರೈಲ್ವೆ ಸಂಪರ್ಕ ವ್ಯವಸ್ಥೆಗಳನ್ನ, ರೈಲ್ವೆ ಸೇವೆಗಳಂತಹಗಳನ್ನ ಏನಾಗಿರುತ್ತೆ ಅಂದ್ರೆ ನಗರ ಭಾಗದಲ್ಲಿ ನೋಡ್ತೀವಿ. ನಗರಗಳು ಮಾನವನ ರಚನೆಯಿಂದ ಅತ್ಯಂತ ಹೆಚ್ಚಿನ ಸಾಂದ್ರತೆ ಉಳ್ಳ ಕೇಂದ್ರೀಕೃತವಾದಂತಹ ಪ್ರದೇಶಗಳನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ, ನಗರ ಭಾಗದಲ್ಲಿ ಮಾತ್ರ ನೋಡ್ತಾ ಇದ್ವಿ. ಇವಾಗ ನಗರಗಳಲ್ಲಿ ಮತ್ತೆ ನಾವು ಉಪನಗರಗಳನ್ನ ಅಡಿಷನ್ ಮಾಡ್ಕೊಂಡಿವಿ. ನಗರ ತುಂಬಾನೇ ರ್ಯಾಪಿಡ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ತ್ವರಿತಗತಿಯಲ್ಲಿ ನಗರಗಳು ಏನಾಗ್ತದೆ ಅಂತಂದ್ರೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ವೇಗಗತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆ ವೇಗಗತಿಯ ಬೆಳವಣಿಗೆಗೆ ಜೊತೆಗೆ ನಗರ ಭಾಗದಲ್ಲಿ ಸಬ್ ಅರ್ಬನ್ಸ್ ಅಂತ ಕರಿತೀವಿ, ಉಪನಗರಗಳು ಸಹ ಇವತ್ತು ನಗರ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ. ನಗರ ಭಾಗದಲ್ಲಿ ಟೌನ್ಸ್, ಪಟ್ಟಣಗಳು ನೋಡ್ತೀವಿ, ಸಿಟೀಸ್ ಅನ್ನ ನೋಡ್ತೀವಿ, ಮತ್ತೆ ಸಬ್ ಅರ್ಬ್ಸ್ ಅಂತಕ್ಕಂಥದನ್ನ ನಾವು ನಗರ ಭಾಗದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. Urban community is something which an individual thought as an area with high density population. ನಾನು ಆಗ್ಲೇ ಹೇಳಿದಾಗೆ, ನಗರ ಸಮುದಾಯವು ಒಬ್ಬ ವ್ಯಕ್ತಿ ಯೋಚಿಸಿದ ವಿಷಯಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆಯ ಪ್ರದೇಶಗಳಿಂದ, ಮೂಲಭೂತ ಅವಶ್ಯಕತೆಗಳಿಂದ ಕೂಡಿರ್ತಕ್ಕಂತಹ ಒಂದು
ಸಾಂದ್ರತೆ ಉಳ್ಳತಕ್ಕಂತಹ ವ್ಯವಸ್ಥೆ ಉಳ್ಳಂತಕ್ಕಂತಹ ಒಂದು ರಚನೆಯನ್ನ ನಾವು ನಗರ ಸಮುದಾಯ ಅಂತಕ್ಕಂಥದನ್ನ ಕರಿತೀವಿ. ಅರ್ಬನ್ ಕಮ್ಯುನಿಟಿ ಇಸ್ ಸಮಥಿಂಗ್ ವಿಚ್ ಅನ್ ಇಂಡಿವಿಜುವಲ್ ಥಾಟ್ ಆಸ್ ಅನ್ ಏರಿಯಾ ವಿತ್ ಹೈ ಡೆನ್ಸಿಟಿ ಪಾಪ್ಯುಲೇಷನ್. ನಗರ ಭಾಗದಲ್ಲಿ ನಾವು ತುಂಬಾನೇ ಒಂದು ಹೆಚ್ಚಿನ ಜನಸಾಂದ್ರತೆ ಉಳ್ತಕ್ಕಂತಹ ಒಂದು ಜನಸಂಖ್ಯೆಯನ್ನ ನಗರ ಭಾಗದಲ್ಲಿ ನೋಡ್ತೀವಿ. ದೆನ್ an area with the availability of basic requirements. ನಗರ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇಲ್ಲ. ನಗರ ಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ನೋಡ್ತಾ ಇದೀವಿ. ಅವೈಲಬಿಲಿಟಿ ಆಫ್ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಬೇಸಿಕ್ ರಿಕ್ವೈರ್ಮೆಂಟ್ ಏನು? ಎಜುಕೇಶನ್ ಆಗಿರ್ಬೋದು, ಮತ್ತೆ ಹೆಲ್ತ್ ಫೆಸಿಲಿಟೀಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಮತ್ತೆ ಶಾಪಿಂಗ್ ಮಾಲ್ಸ್ ಗಳಾಗಿರ್ಬೋದು, ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಆಗಿರ್ಬೋದು, ಹೀಗೆ ಮತ್ತೆ ಜಾಬ್ಸ್ ಗಳಾಗಿರ್ಬೋದು, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಆಗಿರ್ಬೋದು, ಹೀಗೆ ಅವೈಲಬಿಲಿಟಿ ಆಫ್ ದ ರಿಕ್ವೈರ್ಮೆಂಟ್ಸ್ ಅಂಡ್ ಏರಿಯಾ ವಿತ್ ಗುಡ್ ರಿಸೋರ್ಸ್. ಒಳ್ಳೆಯ ಒಂದು ಸಾಕಷ್ಟು ಸಂಪನ್ಮೂಲಗಳಿಂದ, ಉತ್ತಮ ಸಂಪನ್ಮೂಲಗಳಿಂದ ಆವರಿಸಿಕೊಂಡಿರ್ತಕ್ಕಂತಹ ಪ್ರದೇಶಗಳನ್ನ, ಉದ್ಯೋಗಾವಕಾಶಗಳನ್ನ ಹೊಂದಿರತಕ್ಕಂತಹ ಪ್ರದೇಶವೆಂದು ನಾವು ಇವತ್ತು ನಗರವನ್ನ ಐಡೆಂಟಿಫಿಕೇಶನ್ ಮಾಡ್ತೀವಿ, ನಗರವೆಂದು ಪರಿಗಣಿಸ್ತೀವಿ. ನಗರ ಅಂತಕ್ಕಂಥದ್ದು ಕೇವಲ ಜನಸಂಖ್ಯೆಯಿಂದ ಸೀಮಿತವಾದಂತಹ ನಗರವನ್ನು ನಾವು ಕರೆಯೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಗ್ರಾಮೀಣ ಸಮುದಾಯವನ್ನ ಎಷ್ಟು ಅಂತ ಕರಿತೀವಿ ಅಂದ್ರೆ, ಒಂದು 600 ಜನಸಂಖ್ಯೆ ಇರತಕ್ಕಂತ ಸಮುದಾಯವನ್ನ ಗ್ರಾಮೀಣ ಸಮುದಾಯ ಅಂತ ಕರಿತೀವಿ, 450ರಿಂದ 600. ಬಟ್ ನಗರ ಸಮುದಾಯದಲ್ಲಿನೂ ಸಹ ಒಂದು ನಿಶ್ಚಿತವಾದಂತಹ ಜನಸಂಖ್ಯೆ ಇರುತ್ತೆ. ಜನಸಾಂದ್ರತೆಯ ಜೊತೆಗೆ ಏನಿರುತ್ತೆ ಅಂತಂದ್ರೆ, ಸಾಕಷ್ಟು ಮೂಲಭೂತ ಸೌಲಭ್ಯಗಳು ಜೊತೆಗೆ ಸಂಪನ್ಮೂಲಗಳ ಹೆಚ್ಚಿನ ಭಾಗದಲ್ಲಿ ಇರುತ್ತೆ. ಅವುಗಳು ತ್ವರಿತಗತಿಯಲ್ಲಿ ಏನಿರುತ್ತೆ ಅಂದ್ರೆ ಬೆಳವಣಿಗೆ ಇರುತ್ತೆ. ಎಲ್ಲರಿಗೂ ಏನಾಗಿರುತ್ತೆ ಅಂದ್ರೆ ಅವುಗಳು ದೊರಕಿಸಿಕೊಡ್ತಕ್ಕಂತ ಅವಕಾಶಗಳನ್ನ ನಾವು ಪರಿಗಣಿಸ್ತೀವಿ. ಹೀಗೆ ಎಲ್ಲಾ ಅಂಶಗಳಿಂದ ಕೂಡಿರ್ತಕ್ಕಂತ ಪ್ರದೇಶವನ್ನ ನಾವು ಏನಂತ ಕರೀತಂದ್ರೆ ನಗರ ಸಮುದಾಯ ಅಂತಕ್ಕಂಥದನ್ನ ಕರಿತೀವಿ. ಕೇವಲ ಜನಸಂಖ್ಯೆ ನಾವು ಅದೇ ಒಂದೇ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಜನಸಂಖ್ಯೆ ಜೊತೆಗೆ ಮೂಲಭೂತ ಅವಶ್ಯಕತೆಗಳು, ಸಂಪನ್ಮೂಲಗಳು, ಸಾಕಷ್ಟು ಉದ್ಯೋಗಾವಕಾಶಗಳು, ಮತ್ತೆ ನಿಶ್ಚಿತವಾದಂತಹ ಬೆಳವಣಿಗೆ ಹೊಂದಿರತಕ್ಕಂತಹ ಒಂದು ಕೂಡಿರ್ತಕ್ಕಂತಹ ಪ್ರದೇಶವನ್ನ, ಜನಸಾಂದ್ರತೆಯನ್ನ ನಾವೇನಂತ ಕರಿತೀವಿ ನಗರ ಸಮುದಾಯ ಅಂತಕ್ಕಂಥದನ್ನ ಕರಿತೀವಿ. ಈ ನಗರ ಸಮುದಾಯಗಳು ಮಾನವನ ವ್ಯಕ್ತಿಗೆ ಐಷಾರಾಮಿ ಆಸೆಗಳಿಗೆ ಜೀವ ನೀಡತ್ತೆ. ನೋಡ್ರಿ, ನಗರ ಭಾಗದಲ್ಲಿ ನೋಡ್ರಿ ನಾವೇನ್ ಹೇಳ್ತೀವಿ ಅಂದ್ರೆ, an area which can be considered as a life giving for luxurious desires of a human or individual. ನಗರ ಸಮುದಾಯಗಳು ಮನುಷ್ಯನ ಒಂದು ಆಸೆ ಆಕಾಂಕ್ಷೆಗಳನ್ನ ಏನ್ ಮಾಡತ್ತೆ ಅಂದ್ರೆ ಈಡೇರಿಸುತ್ತೆ. ಬಿಕಾಸ್ ಆಫ್ ನಗರ ಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಂದ ಕೇಂದ್ರೀಕೃತವಾಗಿರುತ್ತೆ ನಗರ ಸಮುದಾಯ. ಹೀಗಾಗಿ ಅವನೊಂದು ಲಕ್ಸುರಿಯಸ್, ಅವನೊಂದು ಐಷಾರಾಮಿ, ಅವನೊಂದು ಆಸೆ ಆಕಾಂಕ್ಷೆಗಳನ್ನ ನಗರ ಭಾಗದಲ್ಲಿ ವ್ಯಕ್ತಿಗಳು ಏನ್ ಮಾಡ್ಬೋದು ಅಂತಂದ್ರೆ, ಅವನ ಆಸೆಗಳನ್ನ ಏನ್ ಮಾಡ್ಬೋದು ಅಂತಂದ್ರೆ, ಅವನ ಆಸೆಗಳಿಗೆ ಇವು ಜೀವವನ್ನ ನೀಡತ್ತೆ. ಆಸೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಒಂದು ರೀತಿಯಾದಂತಹ ಅವಕಾಶಗಳನ್ನ ಏನ್ ಮಾಡತ್ತೆ ಅಂದ್ರೆ ನಗರ ಸಮುದಾಯಗಳು ದೊರಕಿಸಿ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ನಗರ ಸಮುದಾಯ ಅಂತಕ್ಕಂಥದ್ದು ನಾವು ಅನೇಕ ಒಂದು ಸಿಮಿಲರ್ ಒಂದು ಮೀನಿಂಗ್ ಅನ್ನ ನೋಡ್ತೀವಿ. ಅನೇಕ ಅರ್ಥಗಳಲ್ಲಿ ನಾವು ನಗರ ಸಮುದಾಯವನ್ನ ನೋಡ್ತೀವಿ. ದ ವರ್ಡ್ ಅರ್ಬನ್ ಕಮ್ಯುನಿಟಿ ಹ್ಯಾಸ್ ಮೆನಿ ಮೀನಿಂಗ್. ದ ಟರ್ಮ್ಸ್ ಆಫ್ ಕಮ್ಯುನಿಟಿ ಓನ್ಲಿ ಡಿನೋಟ್ಸ್ 2 ಕಂಡೀಷನ್. ನಾವು ನಗರ ಸಮುದಾಯವನ್ನ 2 ಕಂಡೀಷನ್ ಅಲ್ಲಿ ನೋಡ್ತೀವಿ, ಒಂದು ಫಿಸಿಕಲ್ ಕಂಡೀಷನ್ ಅಂಡ್ ಸೋಷಿಯಲ್ ಕಂಡೀಷನ್. ನಗರವನ್ನ ಅರ್ಬನ್ ಕಮ್ಯುನಿಟೀಸ್ ಅನ್ನ 2 ರೀತಿಯಲ್ಲಿ ನೋಡ್ತೀವಿ, ಒಂದು ಫಿಸಿಕಲ್ ಕಂಡೀಷನ್, ಸೋಷಿಯಲ್ ಕಂಡೀಷನ್. ಫಿಸಿಕಲ್ ಕಂಡೀಷನ್ ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಜನರಲಿ by an urban area we mean area with the high density of the population. Physical condition ಅಲ್ಲಿ ಏನಿರುತ್ತೆ ಅಂದ್ರೆ, ಜನರ ಒಂದು ಜನಸಂಖ್ಯೆಯ ಒಂದು ಜನಸಾಂದ್ರತೆ ಏನಿರುತ್ತೆ ಅಂತಂದ್ರೆ ತುಂಬಾನೇ ಹೈ ಇರುತ್ತೆ. ಫಿಸಿಕಲಿ ಆಗಿ ಒಂದು ನೋಡೋದಾದ್ರೆ, ಫಿಸಿಕಲ್ ಕಂಡೀಷನ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಜನಸಂಖ್ಯೆ ಅರ್ಬನ್ ಕಮ್ಯುನಿಟಿನಲ್ಲಿ ಟರ್ಮಿನಾಲಜಿಯಲ್ಲಿ ಒಂದು ಹೈ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಅಂದ್ರೆ ಒಂದು ನಿಶ್ಚಿತವಾದಂತಹ ಜನಸಂಖ್ಯೆ ಜೊತೆಗೆ ನಿಶ್ಚಿತವಾದಂತಹ ಪ್ರದೇಶಗಳಿಂದ ಏನಾಗಿರುತ್ತೆ ನಗರ ಸಮುದಾಯ ಆವರಿಸಿಕೊಂಡಿರುತ್ತೆ. ಅಬ್ಸಲ್ಯೂಟ್ ಪಾಪ್ಯುಲೇಷನ್ ಅಂಡ್ ಅಬ್ಸಲ್ಯೂಟ್ ಏರಿಯಾಸ್ ಅಂತಕ್ಕಂಥದ್ದು. ಜನರಲಿ an area which mean an area with the high population density and the 2 condition. One is absolute population. ನೋಡಿ, ನಗರ ಭಾಗದಲ್ಲಿ ಒಂದು ನಿಶ್ಚಿತವಾದಂತಹ ಜನಸಂಖ್ಯೆ ಇರುತ್ತೆ, 3 lakhs. ಅಂದ್ರೆ ಒಂದು ನಗರವನ್ನ ನಾವು ಕ್ಲಾಸಿಫಿಕೇಶನ್ ಆಫ್ ಕಮ್ಯುನಿಟೀಸ್ ನಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ.
ಗ್ರಾಮ ಪಂಚಾಯತಿಯನ್ನ ಎಷ್ಟು ಅಂತಂದ್ರೆ ಪಾಪ್ಯುಲೇಷನ್ ಅನ್ನ ರಿಸ್ಟ್ರಿಕ್ಷನ್ ಮಾಡ್ತೀವಿ. ಎಷ್ಟು 6,000 ಪಾಪ್ಯುಲೇಷನ್ ಇತ್ತಂದ್ರೆ ಗ್ರಾಮ ಪಂಚಾಯತಿ. ನೆಕ್ಸ್ಟ್ ಟೌನ್ ಅಂತ ಕರಿಬೇಕಾದಾಗ ಎಷ್ಟು 6,000 to 30,000 ಅಂತ ಏನೋ ಕರಿತೀವಿ. ನೆಕ್ಸ್ಟ್ ಹಾಗೇನೆ ಪುರಸಭೆ ಅಂತ ಕರಿತೀವಿ. ಅರ್ಬನ್ ಟೌನ್ ಅಂತ ಕರಿತೀವಿ, ಪಟ್ಟಣ ಅಂತ ಕರಿತೀವಿ. ಆಮೇಲೆ ಸಿಟಿ ಅಂತ ಕರಿತೀವಿ. ಸಿಟಿ ಅಂತಂದ್ರೆ ಬಿಲೋ 1 lakh ಅಂತ ಕರಿತೀವಿ. ಮತ್ತೆ CMC ಅಂತ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಮಹಾನಗರ ಪಾಲಿಕೆ ಅಂತ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಮೆಟ್ರೋಸ್ ಅಂತ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸಬ್ ಅರ್ಬನ್ಸ್ ಅಂತ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಹಾಗಾದ್ರೆ ಆ ಕ್ಲಾಸಿಫಿಕೇಶನ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಒಂದು ಅಬ್ಸಲ್ಯೂಟ್, ಒಂದು ನಿಶ್ಚಿತವಾದಂತಹ ಪಾಪ್ಯುಲೇಷನ್ ಅನ್ನ ನಾವು ನೋಡ್ತಾ ಇದ್ವಿ. ಇಟ್ ಈಸ್ ಅನ್ ಅಕ್ಯುರೇಟ್ ನ್ಯೂಮರಿಕಲ್ ವ್ಯಾಲ್ಯೂ ವಿತ್ ವಿಚ್ ದ ಪಾಪ್ಯುಲೇಷನ್ ಆಫ್ ದ ಸೊಸೈಟಿ ಕ್ಯಾನ್ ಬಿ ಎಸ್ಟಿಮೇಟೆಡ್. ನಗರ ಭಾಗದಲ್ಲಿ ಸಮುದಾಯವನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ನಿಶ್ಚಿತವಾದಂತ ಸಮುದಾಯ ಇರುತ್ತೆ. ಆ ನಿಶ್ಚಿತವಾದಂತ ಸಮುದಾಯವನ್ನ ನಗರ ಪ್ರದೇಶವು ಏನೋ ಆವರಿಸಿಕೊಂಡಿರುತ್ತೆ. ಇನ್ ಅಬ್ಸಲ್ಯೂಟ್ ಏರಿಯಾ ರೆಫರ್ ಎ ಸ್ಪೆಸಿಫಿಕ್ ಫಿಕ್ಸ್ಡ್ ಪಾಯಿಂಟ್. ನಗರವನ್ನ ನಾವು ಒಂದು ನಿಶ್ಚಿತವಾದಂತಹ ಒಂದು ಕ್ಷೇತ್ರವನ್ನ ಆವರಿಸಿಕೊಂಡಿರುತ್ತೆ. ನಗರವನ್ನ ಏನ್ ಮಾಡಿರ್ತಾ ಇರ್ತಾರೆ, ಇಷ್ಟು ಈ ಏರಿಯಾದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್. ಆ ನಗರ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ, ಎಲ್ಲಿಗೆ ಎಂಡ್ ಆಗತ್ತೆ. ರೆಫರ್ಸ್ ಟು ಎ ಸ್ಪೆಸಿಫಿಕ್ ಅಂಡ್ ಫಿಕ್ಸ್ಡ್ ಪಾಯಿಂಟ್. ಒಂದು ನಿಶ್ಚಿತವಾದಂತಹ ಕೇಂದ್ರದಿಂದ ಗುರುತಿಸಿ ಅದು ಎಲ್ಲಿಗೆ ಎಂಡ್ ಆಗತ್ತೆ ಅನ್ನೋದನ್ನ ಏನ್ ಮಾಡಿರ್ತಾ ಇರ್ತಂದ್ರೆ ಜಾಗ್ರಫಿಕಲಿ ಏನ್ ಮಾಡಿರ್ತಾ ಇರ್ತಾರೆ, ನಗರವನ್ನ ಏನ್ ಮಾಡಿರ್ತಾ ಇರತ್ತಂದ್ರೆ ಒಂದು ಅದರ ವಿಸ್ತಾರವನ್ನ, ಅದರ ಒಂದು ಏನು ಕ್ಷೇತ್ರವನ್ನ ಏನ್ ಮಾಡಿರ್ತಾರೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿಟ್ಟಿರ್ತಾರೆ. ಅಂದ್ರೆ ಈ ನಗರ ಎಷ್ಟು ಪ್ರದೇಶಗಳಿಂದ ಆವರಿಸಿಕೊಂಡಿದೆ ಅಂತಕ್ಕಂಥ. ಅದಕ್ಕೆ ನಾವು ಅಬ್ಸಲ್ಯೂಟ್ ಏರಿಯಾ ಅಂತ ಕರಿತೀವಿ. ರೆಫರ್ಸ್ ಟು ಎ ಸ್ಪೆಸಿಫಿಕ್ ಫಿಕ್ಸ್ಡ್ ಪಾಯಿಂಟ್ ದ ಅರ್ತ್ ಸರ್ಫೇಸ್ ಎಕ್ಸ್ಪ್ರೆಸ್ಡ್ ಬೈ ದ ಕೋಆರ್ಡಿನೇಟ್ ಸಿಸ್ಟಮ್. ದೆನ್ ಸೋಷಿಯಲ್ ಕಂಡೀಷನ್. ದ ಸೋಷಿಯಲ್ ಕಂಡೀಷನ್ ಆಫ್ ಎ ಪೀಪಲ್ ಲೈಫ್ ಎಕ್ಸ್ಪ್ರೆಸ್ಡ್ ಎ ಫ್ಯಾಷನೇಬಲ್ ಲಿವಿಂಗ್. ನೋಡಿ, ಸಾಮಾಜಿಕ ಸ್ಥಿತಿಯಲ್ಲಿ ನೋಡೋದಾದ್ರೆ ನಗರದ ಒಂದು ಪ್ರದೇಶ ಸ್ಥಿತಿ ಹೇಗಿದೆ ಅಂತಂದ್ರೆ ತುಂಬಾನೇ ಫ್ಯಾಷನೇಬಲ್, ಐಷಾರಾಮಿ ಆದಂತಹ ರೀತಿಯಲ್ಲಿ ಜನರು ತಮ್ಮ ಜೀವನವನ್ನ ನಿರ್ವಹಿಸಲಿಕ್ಕೆ ಅವಕಾಶವನ್ನ ದೊರಕಿಸಿಕೊಡ. ದ ಸೋಷಿಯಲ್ ಕಂಡೀಷನ್ ಆಫ್ ಪೀಪಲ್ ಇನ್ ಲೈಫ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ದ ಫ್ಯಾಷನೇಬಲ್ ಲಿವಿಂಗ್ ಆಫ್ ಪೀಪಲ್. ನಗರ ಭಾಗದಲ್ಲಿ ಏನೋ ಒಂದು ಐಷಾರಾಮಿಯಾದಂತಹ ಜೀವನವನ್ನ ಜನರು ಏನ್ ಮಾಡ್ಬೋದು ಅಂತಂದ್ರೆ ಜೀವನವನ್ನ ಕಳೀಲಿಕ್ಕೆ, ಐಷಾರಾಮಿಯಾದಂತಹ ಜೀವನವನ್ನ ಸಾಗಿಸ್ಲಿಕ್ಕೆ, ಜೀವನ ಮಟ್ಟವನ್ನ ಹೊಂದಲಿಕ್ಕೆ ನಗರವು ಏನ್ ಮಾಡತ್ತೆ ಅಂತಂದ್ರೆ ಸಾಮಾಜಿಕವಾಗಿ ಈ ಅವಕಾಶವನ್ನ, ಸೋಷಿಯಲ್ ಕಂಡೀಷನ್ ಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ. ಅಕ್ವಿಟನ್ಸ್ ಆಫ್ ಪೀಪಲ್ ವಿತ್ ಲಕ್ಸುರಿ ಅಂಡ್ ಫ್ಯಾಷನೇಬಲ್ ಲೈಫ್ ಆಫ್ ಪೀಪಲ್. ನಗರ ಭಾಗದಲ್ಲಿ ನೋಡ್ರಿ ಎಷ್ಟು ಜನ ಎಷ್ಟು ಫ್ಯಾಷನೇಬಲ್ ಆಗಿ ತಮ್ಮ ಒಂದು ಜೀವನವನ್ನ ಸಾಗಿಸ್ತಾರೆ ಅಂದ್ರೆ ಲಕ್ಸುರಿಯಸ್. ಒಳ್ಳೆ ಒಳ್ಳೆ ಹೋಟೆಲ್ಸ್ ಇರುತ್ತೆ, ಒಳ್ಳೆ ಒಳ್ಳೆ ರೆಸ್ಟೋರೆಂಟ್ಸ್ ಇರುತ್ತೆ, ಒಳ್ಳೆ ಒಳ್ಳೆ ಶಾಪಿಂಗ್ ಮಾಲ್ಸ್ ಇರುತ್ತೆ. ದೇ ಹ್ಯಾವ್ ಟು ಎಂಜಾಯ್ ದ ಅರ್ಬನ್ ಲೈಫ್ ಸಿಚುವೇಶನ್. ಅರ್ಬನ್ ಲೈಫ್ ಅನ್ನ ದೇ ಹ್ಯಾವ್ ಟು ವೆರಿ ಮಚ್ ಎಂಜಾಯಬಲ್, ತುಂಬಾನೇ ಎಂಜಾಯ್ ಮಾಡ್ತಾರೆ. ಅರ್ಬನ್ ಲಕ್ಸುರಿಯಸ್ ಯಾಕಂತಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾ ಇರ್ತಾರೆ, ರೂರಲ್ ಪ್ಲೇಸ್ ಇಂದ ಅರ್ಬನ್ ಪ್ಲೇಸ್ ಗೆ ದೇ ಆರ್ ಮೊಬಿಲಿಟಿ. ನಾವ್ ಹೇಳ್ತೀವಿ ಮೊಬಿಲಿಟಿ ಮ್ಯಾಪಿಂಗ್ ನಲ್ಲಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಯಾಕೆ ಜನರು ನಗರವನ್ನ ಹುಡ್ಕೊಂಡು ಬರ್ತಾ ಇರ್ತಾರೆ. ನಗರ ಭಾಗದಲ್ಲಿ ಶಿಕ್ಷಣ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಉದ್ಯೋಗಾವಕಾಶಗಳು, ಹಾಗೇನೆ ನಗರ ಭಾಗದಲ್ಲಿ ಸಿಗ್ತಕ್ಕಂಥ ಎಲ್ಲಾ ಮೂಲಭೂತ ಅವಕಾಶಗಳು ನಗರ ಭಾಗದಲ್ಲಿ ಒಂದು ಲಕ್ಸುರಿಯಸ್ ಐಷಾರಾಮಿ ಜೀವನವನ್ನ ಕಳೆಯಲಿಕ್ಕೆ ಜನರಿಗೆ ನಗರ ಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಂದ, ಸಂಪನ್ಮೂಲಗಳಿಂದ ಇರ್ತಕ್ಕಂಥ ಪ್ರದೇಶ ಇರೋದರಿಂದ ಸೇವೆಗಳು ಇರೋದರಿಂದ ಜನರು ನಗರ ಭಾಗಕ್ಕೆ ಹೆಚ್ಚಿನವಾದಂತಹ ಒಂದು ಇಂಪಾರ್ಟೆನ್ಸ್ ಅನ್ನ ನೀಡ್ತಾರೆ. ನೆಕ್ಸ್ಟ್ ವಾಟ್ ಕಮ್ಸ್ ಅಂಡರ್ ಅರ್ಬನ್ ಡೆವಲಪ್ಮೆಂಟ್. ಅರ್ಬನ್ ಡೆವಲಪ್ಮೆಂಟ್ ಅಂದ್ರೆ ಏನು? ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಏನೆಲ್ಲ ನಾವು ನೋಡ್ತಾ ಇದೀವಿ, ಯಾವೆಲ್ಲ ಒಂದು ನಗರ ಅಭಿವೃದ್ಧಿಯಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ನಗರ ಸಿಬ್ಬಂದಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಮಟ್ಟದ ನೀತಿ ನಿರೂಪಕರಿಗೆ ನಗರವು ಏನ್ ಮಾಡತ್ತೆ ಅಂತಂದ್ರೆ ನಗರ ಭಾಗದಲ್ಲಿ ಸಾಕಷ್ಟು ಅವಕಾಶಗಳನ್ನ ದೊರಕಿಸಿಕೊಡತ್ತೆ. ಕೊಳೆಗೇರಿಗಳು, ನಗರ ಭಾಗದಲ್ಲಿ ಜನಸಂಖ್ಯೆ ನೋಡ್ತೀವಿ, ಒಳ್ಳೆಯ ವಸತಿ ವ್ಯವಸ್ಥೆ ನೋಡ್ತೀವಿ, ನಗರ ಭಾಗದಲ್ಲಿ ಸಾರಿಗೆ ಸಂಪರ್ಕ ನೋಡ್ತೀವಿ, ಘನ ಮತ್ತು ದ್ರವ್ಯ ತ್ಯಾಜ್ಯಗಳ ವಿಲೇವಾರಿ ಮಾಡ್ತಕ್ಕಂಥ ಪರಿಸರ ಸಮಸ್ಯೆಗಳನ್ನ ನಾವು ನಗರ ಭಾಗದಲ್ಲಿ ನೋಡ್ತೀವಿ. ಒಳ್ಳೆಯ ನೀರಿನ ಒಂದು ಸೌಲಭ್ಯಗಳನ್ನ ನೋಡ್ತೀವಿ, ನೈರ್ಮಲ್ಯ, ಸ್ಯಾನಿಟೇಷನ್ ಆಸ್ಪೆಕ್ಟ್ಸ್, ರಸ್ತೆಗಳು, ಸಾರ್ವಜನಿಕ ಸಾರಿಗೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಇವೆಲ್ಲವೂ ವ್ಯಕ್ತಿಗತವಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳು
ಇಟ್ ಕಮ್ಸ್ ಅಂಡರ್ ದ ಅರ್ಬನ್ ಡೆವಲಪ್ಮೆಂಟ್. ನಗರ ಅಭಿವೃದ್ಧಿ ಅಂತಂದ್ರೆ ಕೇವಲ ಒಂದೇ ಅಭಿವೃದ್ಧಿ ಇರೋದಿಲ್ಲ, ಸಾಕಷ್ಟು ಅಂಶಗಳು ನಗರ ಅಭಿವೃದ್ಧಿಯಲ್ಲಿ ಏನಾಗಿರುತ್ತೆ ಅಂತಂದ್ರೆ ಪೂರಕವಾದಂತಹ ಅಂಶಗಳನ್ನ ನಾವು ನೋಡ್ತಾ ಇದೀವಿ. ಸಿಟಿ ಪರ್ಸನಲ್ ಆಸ್ ವೆಲ್ ಆಸ್ ಪಾಲಿಸಿ ಮೇಕರ್ಸ್ ಅಟ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್ಸ್ need basic urban data relating to the settlements or slums, population, housing facilities, transport facilities, environmental issues such as disposal of solid and liquid waste management, networking of other services such as water, sanitation, roads, public transports and drainage. These all are comes under the urban development. What are the importance of urban development? ನಗರ ಸಮುದಾಯದ ಏನು ಮಹತ್ವ ಏನು, ನಗರ ಸಮುದಾಯ ಇಂಪಾರ್ಟೆನ್ಸ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ನಲ್ಲಿ ನಾವು ಮೊದಲು ನೋಡೋದು ಸಿಟೀಸ್ ಕ್ಯಾನ್ ಕ್ರಿಯೇಟ್ ಜಾಬ್ಸ್. ನಗರ ಸಮುದಾಯದ ನಗರ ಅಭಿವೃದ್ಧಿಯ ಮುಖ್ಯವಾದಂತಹ ಒಂದು ಮಹತ್ವವನ್ನು ನಾವು ನೋಡೋದಾದ್ರೆ ನಗರ ಸಮುದಾಯಗಳು ಇಟ್ ಕ್ರಿಯೇಟ್ಸ್ ಸಿಟೀಸ್ ಕ್ಯಾನ್ ಕ್ರಿಯೇಟ್ಸ್ ಜಾಬ್ಸ್. ನಗರ ಸಮುದಾಯಗಳು ನಗರದಲ್ಲಿ ಸಾಕಷ್ಟು ರೀತಿಯಾದಂತಹ ಉದ್ಯೋಗಾವಕಾಶಗಳನ್ನ ಜನರ ಒಂದು ಶೈಕ್ಷಣಿಕ ಅರ್ಹತೆಗೆ ಅನುಗುಣವಾಗಿ ಏನು ನಗರ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಸಾಕಷ್ಟು ರೀತಿಯಾದಂತಹ ಅವರ ಆಸೆ, ಅಭಿರುಚಿ, ಆಸಕ್ತಿಗೆ ಅನುಗುಣವಾಗಿ ಹಲವಾರು ರೀತಿಯಾದಂತಹ ಒಂದು ಉದ್ಯೋಗಾವಕಾಶಗಳನ್ನು ನಗರಗಳು ಏನ್ ಮಾಡತ್ತೆ ಅಂದ್ರೆ ಸೃಷ್ಟಿಸುತ್ತೆ. ಹೀಗಾಗಿ ಜನರು ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ವಲಸೆಗಳ ಬರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಮೇನ್ಲಿ ಫಾರ್ ದ ಪರ್ಪಸ್ ಆಫ್ ಗೆಟಿಂಗ್ ದ ಗುಡ್ ಜಾಬ್ಸ್. ಅಂದ್ರೆ ನಗರ ಭಾಗಗಳು ಒಳ್ಳೆಯ ಒಂದು ಉದ್ಯೋಗಾವಕಾಶಗಳು ದೊರಕಿಸಿಕೊಡೋದ್ರೆ ನಾವ್ ಯಾಕೆ ಒಂದು ಬೆಂಗಳೂರಿಗೆ ಹೋಗ್ತೀವಿ, ಬೆಂಗಳೂರಿಗೆ ಯಾಕೆ ಹೋಗ್ತೀವಿ ಅಂದ್ರೆ ಮೆಟ್ರೋ ಸಿಟೀಸ್ಗೆ ಯಾಕೆ ಹೋಗ್ತೀವಿ ಅಂದ್ರೆ ಅಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳಿವೆ, ಒಳ್ಳೆಯ ಒಂದು ಕೈಗಾರಿಕೆಗಳಿವೆ, ಮತ್ತೆ ಇನ್ನಿತರ ಶಿಕ್ಷಣ ಸಂಸ್ಥೆಗಳಿವೆ, ಮತ್ತೆ ಅನೇಕ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಂದ ಕೂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಏನಿರುತ್ತೆ ಅಂದ್ರೆ ಅಲ್ಲಿ ಜನರ ಒಂದು ಬೇಡಿಕೆ ಜಾಸ್ತಿ ಇರುತ್ತೆ. ಉದ್ಯೋಗಾವಕಾಶಗಳನ್ನ ಸೃಷ್ಟಿರ್ತಕ್ಕಂತಹ ಒಂದು ಸಾಕಷ್ಟು ಸಂಸ್ಥೆಗಳು ಇರೋದರಿಂದ ಅಲ್ಲಿ ನೆಲೆಸಿರುವುದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಬೆಂಗಳೂರು, ಪುಣೆ ಮತ್ತೆ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸ್ಗೆ ಎಲ್ಲಿ ಹೆಚ್ಚು ಹೆಚ್ಚು ಜಾಬ್ಗಳು ಇರುತ್ತೆ ಯಾವ ಸಿಟೀಸ್ ನಲ್ಲಿ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಹೋಗಿ ಏನ್ ಮಾಡ್ತೀವಿ ಅಂದ್ರೆ ಜಾಬ್ಗಳು. ಹೀಗಾಗಿ ನಗರ ಸಮುದಾಯವು ಹೆಚ್ಚಿನ ಒಂದು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ಏನ್ ಮಾಡಿದೆ ಅಂತಂದ್ರೆ ತುಂಬಾನೇ ಒಂದು ಪ್ರಾಮುಖ್ಯತೆಯನ್ನ ನೀಡಿದೆ ಅಂತಕ್ಕಂಥ. ಹಾಗೇನೆ ಆಫರ್ ಬೆಟರ್ ಲೈವ್ಲಿಹುಡ್ಸ್, ಉತ್ತಮ ಜೀವನ ಮಟ್ಟ. ನೋಡಿ, ನಗರ ಸಮುದಾಯಗಳು ಜನರಿಗೆ ಒಳ್ಳೆಯ ಉತ್ತಮ ಜೀವನ ಮಟ್ಟವನ್ನ ದೊರಕಿಸಿಕೊಡುತ್ತೆ. ಆಫರ್ ಬೆಟರ್ ಲೈವ್ಲಿಹುಡ್ಸ್. ನಾನು ಹೇಳಿದೆ ನಗರ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯಂತ ಕೊರತೆ ಇಲ್ಲ. ದೇರ್ ಇಸ್ ನೋ ಲ್ಯಾಕ್ ಆಫ್ ರಿಸೋರ್ಸಸ್. ಯಾವುದೇ ರೀತಿಯಾದಂತಹ ರಿಸೋರ್ಸಸ್ಗೆ ನಗರ ಭಾಗದಲ್ಲಿ ಇಲ್ಲ. ಯಾಕಂದ್ರೆ ನಗರ ಭಾಗದಲ್ಲಿ ಲೈವ್ಲಿಹುಡ್ ಅಂದ್ರೆ ಒಳ್ಳೆ ಮನೆಗಳು ಇರತ್ತೆ, ಅಂದ್ರೆ ಒಳ್ಳೆಯ ಒಂದು ಏನೋ ಜೊತೆಗೆ ಫ್ಯಾಷನೇಬಲ್ ಲೈಫ್ ಅನ್ನ ನಗರ ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಸಿಟಿಯಲ್ಲಿ ಏನಿಲ್ಲ. ಸಿಟಿಯಲ್ಲಿ ನಾವು ಫ್ಯಾಷನ್ ಮಾಡ್ಲಿಕ್ಕೆ ಹೋದ್ರೆ ಏನಾಗತ್ತೆ ಅಂತಂದ್ರೆ ಜನ ನಮ್ಮನ್ನ ನೋಡಿ ನಗ್ತಾರೆ. ಹಾಗೆ ನಗರ ಭಾಗದಲ್ಲಿ ಇಲ್ಲ. ನಗರ ಭಾಗದಲ್ಲಿ ಎಲ್ಲರೂ ಏನು ಐಷಾರಾಮಿಯಾದಂತಹ ಜೀವನವನ್ನ ಸಾಗಿಸ್ತಾರೆ. ಐಷಾರಾಮಿಯಾದಂತಹ ಜೀವನವನ್ನ ಹೊಂದಲಿಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಏನು ನಗರಗಳು ಇವತ್ತು ಒದಗಿಸಿ ಕೊಡೋದ್ರಿಂದ ಸಂಪನ್ಮೂಲಗಳು. ಹೀಗಾಗಿ ನಗರದಲ್ಲಿ ಒಳ್ಳೆಯ ಜೀವನ ಮಟ್ಟವನ್ನ, ಆರೋಗ್ಯ ಸೇವೆಗಳಾಗಿರ್ಬೋದು, ಶಿಕ್ಷಣವನ್ನ ಆಗಿರ್ಬೋದು, ಒಳ್ಳೆಯ ಒಂದು ಉದ್ಯೋಗಾವಕಾಶಗಳ ಮೂಲಕ ನಾವು ಏನ್ ಮಾಡ್ಬೋದು ಅಂತಂದ್ರೆ ನಮ್ಮ ಒಂದು ಜೀವನ ಮಟ್ಟವನ್ನ, ಲೈವ್ಲಿಹುಡ್ಸ್ ಅನ್ನ, ಜೀವನೋಪಾಯವನ್ನ ಏನ್ ಮಾಡ್ಬೋದು ಅಂತಂದ್ರೆ ಉತ್ತಮ ರೀತಿಯಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ನಮ್ಮ ಜೀವನವನ್ನ ಸಾಗಿಸಬಹುದು. ಆ ನಿಟ್ಟಿನಲ್ಲಿ ಇಟ್ ಗಿವ್ಸ್ ಬೆಟರ್ ಲೈವ್ಲಿಹುಡ್. ದೆನ್ ಇನ್ಕ್ರೀಸ್ ಎಕನಾಮಿಕ್ ಗ್ರೋತ್. ಥರ್ಡ್ ಪಾಯಿಂಟ್ ಈಸ್ ಇನ್ಕ್ರೀಸ್ ಎಕನಾಮಿಕ್ ಗ್ರೋತ್. ನಗರ ಸಮುದಾಯವು ಒಳ್ಳೆಯ ಒಂದು ಆರ್ಥಿಕ ಬೆಳವಣಿಗೆಗೆ ಕಾರಣೀಭೂತವಾಗಿದೆ. ಇನ್ಕ್ರೀಸ್ ಎಕನಾಮಿಕ್ ಗ್ರೋತ್. ನಗರ ಸಮುದಾಯವು ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ. ನಗರ ಭಾಗದಲ್ಲಿ ಏನು ಸಾಕಷ್ಟು ಜನರ ಒಂದು ಮೊಬಿಲಿಟಿ ಆಗಿರ್ಬೋದು, ಜನರ ಮೂಲಭೂತ ಸೌಲಭ್ಯಗಳು ಮತ್ತೆ ಹೊಸ ಉದ್ಯೋಗಾವಕಾಶಗಳು ದೊರಕಿಸಿಕೊಡೋದ್ರ ಮೂಲಕ ಜನರ ಒಂದು ಎಕನಾಮಿಕ್ ಗ್ರೋತ್, ಆರ್ಥಿಕ ಜೀವನವನ್ನ ಏನ್ ಮಾಡತ್ತೆ ಅಂತಂದ್ರೆ ಆರ್ಥಿಕವಾಗಿ ಒಂದು ವಿಕಾಸವನ್ನ ಹೊಂದಲಿಕ್ಕೆ ಸಹ ನಗರಗಳು ಕಾರಣೀಭೂತವಾಗಿದೆ ಅಂತಕ್ಕಂಥ ಹೇಳ್ತೀವಿ ನಾವು. ಪ್ರಮೋಟ್ ದ ಡಿಕಪ್ಲಿಂಗ್ ಆಫ್ ದ ಲಿವಿಂಗ್ ಸ್ಟ್ಯಾಂಡರ್ಡ್. ಜನರ ಒಂದು ಜೀವನ ಮಟ್ಟವನ್ನ ಉತ್ತಮಗೊಳಿಸುವಲ್ಲಿ ನಗರಗಳು ಸಹಾಯಕವಾಗಿದೆ ಅಂತಕ್ಕಂಥದ್ದು. ನಗರ ಭಾಗ ನಾನು ಆಗ್ಲೇ ಹೇಳಿದೆ,
ಬೆಟರ್ ಲೈವ್ಲಿಹುಡ್ಸ್ ಅಂತ. ಅಂದ್ರೆ ನಗರ ಭಾಗದಲ್ಲಿರ್ತಕ್ಕಂತಹ ಎಲ್ಲಾ ರೀತಿಯಾದಂತಹ ಒಂದು ಅವಕಾಶಗಳನ್ನ ಪಡೆದುಕೊಂಡು ಜನರು ತಮ್ಮ ಒಂದು ಜೀವನ ಮಟ್ಟವನ್ನ ಏನ್ ಮಾಡ್ತಾ ಇರ್ತಂದ್ರೆ ಹೆಚ್ಚಿಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಹಾಗೇನೆ ಎಕನಾಮಿಕ್ ಗ್ರೋತ್ ಫ್ರಮ್ ದ ಎನ್ವಿರಾನ್ಮೆಂಟಲ್ ರಿಸೋರ್ಸಸ್ ಯೂಸ್, ಅಂದ್ರೆ ಪರಿಸರದ ಸಂಪನ್ಮೂಲಗಳ ಮೂಲಕ ಆರ್ಥಿಕ ಬೆಳವಣಿಗೆಗೆ ಸಹಾಯಕವಾಗುತ್ತೆ. ನಗರ ಭಾಗದಲ್ಲಿರ್ತಕ್ಕಂತಹ ಸ್ವಾಭಾವಿಕ ಸಂಪನ್ಮೂಲಗಳಾಗಿರ್ಬೋದು ಅಥವಾ ಆಂತರಿಕ ಸಂಪನ್ಮೂಲಗಳ ಮೂಲಕ ಏನ್ ಮಾಡತ್ತೆ ಅಂತಂದ್ರೆ ನಗರವು ಏನ್ ಮಾಡತ್ತೆ ಅಂತಂದ್ರೆ ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಅಂದ್ರೆ ಮ್ಯಾನ್ ಪವರ್ ಆಗಿರ್ಬೋದು, ನ್ಯಾಚುರಲ್ ರಿಸೋರ್ಸ್ ಆಗಿರ್ಬೋದು, ಹೀಗೆ ನೈಸರ್ಗಿಕ ಸಂಪನ್ಮೂಲಗಳು ಮತ್ತೆ ಮಾನವ ಸಂಪನ್ಮೂಲಗಳ ಮೂಲಕ ಆರ್ಥಿಕ ಒಂದು ಬೆಳವಣಿಗೆ ಹೆಚ್ಚಿಸಲಿಕ್ಕೆ ನಗರಗಳು ಪೂರಕವಾದಂತಹ ಅವಕಾಶಗಳನ್ನ ದೊರಕಿಸಿಕೊಡುತ್ತೆ, ಸೃಷ್ಟಿಸುತ್ತೆ. ದೆನ್ ಪ್ರೊಟೆಕ್ಟ್ ಲೋಕಲ್ ಅಂಡ್ ರೀಜನಲ್ ಎಕೋಸಿಸ್ಟಮ್, ಅಂದ್ರೆ ಸ್ಥಳೀಯ ಮತ್ತೆ ಪ್ರಾದೇಶಿಕ ಒಂದು ಎಕೋಸಿಸ್ಟಮ್ ಮೂಲಕ ಇವತ್ತು ನಗರಗಳು ಏನಾಗಿದೆ ಅಂದ್ರೆ ಡೆವಲಪ್ಮೆಂಟ್ ಆಗಿದೆ. ನಗರದಲ್ಲಿ ಒಂದು ಒಳ್ಳೆಯ ಸುವ್ಯವಸ್ಥಿತವಾದಂತಹ ಬಡಾವಣೆಗಳನ್ನ ನೋಡ್ತೀವಿ, ಅಲ್ಲೆಲ್ಲ ಒಳ್ಳೆಯ ರೀತಿಯಾದಂತಹ ಎಕೋಸಿಸ್ಟಮ್ ಅಂದ್ರೆ ಪರಿಸರವನ್ನ ಒಳ್ಳೆಯ ರೀತಿಯಂತ ಪರಿಸರವನ್ನ ಅಭಿವೃದ್ಧಿ ಪಡಿಸಿ ಜೊತೆಗೆ ನಗರ ಮತ್ತೆ ಪ್ರಾದೇಶಿಕ ವಲಯದಲ್ಲಿ ನಗರವನ್ನ ಸಂರಕ್ಷಣೆ ಮಾಡತಕ್ಕಂತಹ ಒಂದು ಪ್ರಮುಖವಾದಂತಹ ಈ ಅಂಶವನ್ನ ಸಹ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಪ್ರೊಟೆಕ್ಟ್ ದ ಲೋಕಲ್ ಅಂಡ್ ರೀಜನಲ್ ಎಕೋಸಿಸ್ಟಮ್, ನಮ್ಮ ಒಂದು ಪರಿಸರವನ್ನ ಭೌತಿಕ ಪರಿಸರವನ್ನ ಸಹ ರಕ್ಷಣೆ ಮಾಡುವಲ್ಲಿ ನಗರಗಳು ತುಂಬಾನೇ ಕಾರ್ಯಪ್ರವೃತ್ತವಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಅದೇ ರೀತಿಯಾಗಿ ರೆಡ್ಯೂಸ್ ಬೋತ್ ಅರ್ಬನ್ ಅಂಡ್ ರೂರಲ್ ಪಾವರ್ಟಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಂಪಾರ್ಟೆನ್ಸ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ನಲ್ಲಿ ಲಾಸ್ಟ್ ಪಾಯಿಂಟ್ ರೆಡ್ಯೂಸ್ ಬೋತ್ ಅರ್ಬನ್ ಅಂಡ್ ರೂರಲ್ ಪಾವರ್ಟಿ, ಅಂದ್ರೆ ಗ್ರಾಮೀಣ ಹಾಗೆ ನಗರ ಭಾಗದ ಒಂದು ಬಡತನವನ್ನ ಕಡಿಮೆ ಮಾಡುವಲ್ಲಿ ನಗರ ಸಮುದಾಯಗಳು ಪ್ರಾಮುಖ್ಯತೆಯನ್ನ ಪಡೆದುಕೊಂಡ್ಬಂದಿವೆ. ಹೇಗೆ ಅಂತಂದ್ರೆ ನಗರ ಭಾಗದಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನ ಜನರು, ಯಾಕಂದ್ರೆ ನಗರಗಳು ಒಳ್ಳೆಯ ಉದ್ಯೋಗಾವಕಾಶಗಳನ್ನ ದೊರಕಿಸಿಕೊಡೋದ್ರ ಮೂಲಕ ಜನರ ಒಂದು ಬಡತನವನ್ನ ಏನ್ ಮಾಡತ್ತೆ ಅಂತಂದ್ರೆ ನಗರ ಭಾಗದಲ್ಲಿ ಆಗಿರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿನ ಬಡತನವನ್ನ ಕಡಿಮೆ ಮಾಡ್ಲಿಕ್ಕೆ ನಗರಗಳು ಏನಾಗಿದೆ ಅಂದ್ರೆ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡ್ತಕ್ಕಂಥದ್ದಾಗಿದೆ. ಪಾವರ್ಟಿಯನ್ನ, ಬಡತನವನ್ನ ನಿವಾರಣೆ ಮಾಡ್ಲಿಕ್ಕೆ, ಬಡತನ ಹೋಗ್ಲಾಡಿಸ್ಲಿಕ್ಕೆ ಜನರು ಒಂದು ಪ್ರದೇಶ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾರೆ, ಮೊಬಿಲಿಟಿ ಆಗ್ತಾರೆ ಅಥವಾ ಮೈಗ್ರೇಷನ್ಗೆ ಹೋಗ್ತಾರೆ. ಬಿಕಾಸ್ ಆಫ್ ದ ಅರ್ಬನ್ ಕಮ್ಯುನಿಟೀಸ್, ಸಿಟೀಸ್ ಕ್ಯಾನ್ ಕ್ರಿಯೇಟ್ ಎ ಗುಡ್ ಜಾಬ್ಸ್. ಹೀಗಾಗಿ ಇದರ ಮೂಲಕ ಅವರು ತಮ್ಮ ಬಡತನದ ಒಂದು ಸಮಸ್ಯೆಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗತ್ತೆ. ನಗರದ ಮೂಲಭೂತ ಸೌಲಭ್ಯಗಳು ಇರತ್ತೆ, ನಗರದಲ್ಲಿರ್ತಕ್ಕಂತಹ ವಿವಿಧ ರೀತಿಯಾದಂತಹ ಕೆಲಸ ಕಾರ್ಯ ಚಟುವಟಿಕೆಗಳು ಅವರಿಗೆ ದೊರಕಿಸಿಕೊಡುತ್ತೆ. ಇದರ ಮೂಲಕ ಅವರು ತಮ್ಮ ಒಂದು ಜೀವನ ಮಟ್ಟವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಅವರು ತಮ್ಮ ಒಂದು ಬಡತನದ ಪ್ರಮಾಣವನ್ನ ಕಡಿಮೆ ಮಾಡ್ಲಿಕ್ಕೆ ನಗರಗಳು ಪ್ರತ್ಯಕ್ಷವಾಗಿ ಕಾರಣೀಭೂತವಾಗಿದೆ ಅಂತ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಬನ್ ಕಮ್ಯುನಿಟಿ, ನಗರ ಸಮುದಾಯದ ಪ್ರಮುಖ ಗುಣಲಕ್ಷಣಗಳು. ನಗರ ಸಮುದಾಯದ ಪ್ರಮುಖ ಗುಣಲಕ್ಷಣಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಫಸ್ಟ್ ಸೈಜ್, ಗಾತ್ರ. As the rule in the same country and at the same period, the size of the urban community is much larger than the rural community. In other words, urbanity or size of the community are positively correlated. ನೋಡ್ರಿ, ನಗರ ಸಮುದಾಯದ ಮೊದಲೇ ಲಕ್ಷಣ ಇತ್ತು ಅಂದ್ರೆ ಗಾತ್ರ ಅಂತ ಹೇಳ್ತೀವಿ, ಸೈಜ್. ನಗರ ಪ್ರದೇಶವು ಗಾತ್ರದಲ್ಲಿ ಗ್ರಾಮೀಣ ಭಾಗಕ್ಕಿಂತಲೂ ಏನಾಗಿರುತ್ತೆ ಅಂದ್ರೆ ಹೆಚ್ಚಿನ ಒಂದು ಪ್ರದೇಶವನ್ನ ಆವರಿಸಿಕೊಂಡಿರುತ್ತೆ. ನಾನು ಹೇಳಿದೆ ಆಗ್ಲೇ, ಡೆಫಿನಿಟ್ ಪಾಪ್ಯುಲೇಷನ್, ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್, ಅಬ್ಸಲ್ಯೂಟ್ ಪಾಪ್ಯುಲೇಷನ್ ಮತ್ತೆ ಅಬ್ಸಲ್ಯೂಟ್ ಏರಿಯಾಸ್ ಅಂತಕ್ಕಂಥದ್ದು. ಸೈಜ್ ಆಫ್ ದ ಅರ್ಬನ್ ಕಮ್ಯುನಿಟೀಸ್ ನಲ್ಲಿ ನಾವು ಒಂದು ನಿಶ್ಚಿತವಾದಂತಹ ಜನಸಂಖ್ಯೆ ಮತ್ತೆ ನಿಶ್ಚಿತವಾದಂತಹ ಗಾತ್ರವನ್ನ ಇವತ್ತು ನಾವು ನಗರ ಭಾಗದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಗರ ಪ್ರದೇಶವು ಸರ್ವೇ ಸಾಮಾನ್ಯವಾಗಿ ಏನಿರುತ್ತಂದ್ರೆ ಗಾತ್ರದಲ್ಲಿ ಹೆಚ್ಚಿನವಾದಂತಹ ಒಂದು ಪ್ರದೇಶವನ್ನ ಒಂದು ಭೌಗೋಳಿಕವಾಗಿ ಹೆಚ್ಚು ಪ್ರದೇಶಗಳನ್ನ ನಗರವು ಆವರಿಸಿಕೊಂಡಿರುತ್ತೆ. ದೆನ್ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್, ಜನಸಾಂದ್ರತೆ, ಜನಸಂಖ್ಯೆಯ ಒಂದು ಜನಸಾಂದ್ರತೆ. ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಇನ್ ಅರ್ಬನ್ ಏರಿಯಾಸ್, ಎರಡನೇ ಒಂದು ಗುಣಲಕ್ಷಣ ಏನಂತಂದ್ರೆ ಒಂದು ಎಷ್ಟು ಬಿಜಾಪುರ್ ಸಿಟಿ ಎಷ್ಟು ಕಿಲೋಮೀಟರ್ ಆವರಿಸಿಕೊಂಡಿದೆ ಅಂತಂದ್ರೆ 8 ಕಿಲೋಮೀಟರ್. ಸೈಜ್ ಆಫ್ ದ ಪಾಪ್ಯುಲೇಷನ್ ಬಿಜಾಪುರ್ ನಲ್ಲಿ ಎಷ್ಟಿದೆ ಅಂದ್ರೆ ಒಂದು 3 lakhs. ನಿಮ್ಮ ಒಂದು ಊರಿನಲ್ಲಿ ಇರ್ತಕ್ಕಂಥ ಸಿಟಿಯಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ನಿಮ್ಗೆ ಗೊತ್ತಿರತ್ತೆ. ಎಷ್ಟು, ಫಾರ್ ಎಕ್ಸಾಂಪಲ್ ಜಮಖಂಡಿ, ಇಟ್ ಈಸ್ ಎ ಟೌನ್. ಜಮಖಂಡಿ ಇಟ್ ಇಸ್ ಒನ್ ಆಫ್ ದ ಟೌನ್. ಆ ಟೌನ್ ಎಷ್ಟಿದೆ ಅಂತಂದ್ರೆ ಎಷ್ಟು ಪಾಪ್ಯುಲೇಷನ್, 1 ಲಕ್ಷ ಅಥವಾ 1,20,000 ಜನಸಂಖ್ಯೆಯನ್ನ ನಾವು ನೋಡ್ತಾ ಇದೀವಿ.
ಅಂದ್ರೆ ಅರ್ಬನ್ ಕಮ್ಯುನಿಟಿ ಅಂತಕ್ಕಂಥದ್ದು ಒಂದು ಪರ್ಟಿಕ್ಯುಲರ್ ಆದಂತ ಒಂದು ನ್ಯೂಮರಿಕಲ್ ವ್ಯಾಲ್ಯೂಸ್ ಅನ್ನ ಸೈಜ್ ಅನ್ನ ಒಳಗೊಂಡಿರತ್ತೆ. ಹಾಗೇನೆ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಅಂದ್ರೆ ಜನಸಾಂದ್ರತೆಯನ್ನ ಅರ್ಬನ್ ಏರಿಯಾಸ್ ನಲ್ಲಿ ಗ್ರೇಟರ್ ದೆನ್ ದ ರೂರಲ್ ಕಮ್ಯುನಿಟೀಸ್. ಅಂದ್ರೆ ಜನಸಾಂದ್ರತೆ ಅಂದ್ರೆ ನಗರದ ಒಂದು ಜನಸಂಖ್ಯೆಯ ಸಾಂದ್ರತೆ ಅಂದ್ರೆ ಬೆಳವಣಿಗೆ ದರ. ನಗರದಲ್ಲಿ ನಾವು ನಗರದ ಒಂದು ಬೆಳವಣಿಗೆ ದರ ಏನಿರುತ್ತೆ ಅಂದ್ರೆ ಸಾಕಷ್ಟು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತಾ ಇದೀವಿ. ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಇನ್ ಅರ್ಬನ್ ಏರಿಯಾಸ್ ಇಸ್ ಗ್ರೇಟರ್ ದೆನ್ ರೂರಲ್ ಕಮ್ಯುನಿಟೀಸ್. ಅಂದ್ರೆ ಗ್ರಾಮೀಣ ಸಮುದಾಯಕ್ಕಿಂತಲೂ ನಗರ ಭಾಗದಲ್ಲಿ ಇರತಕ್ಕಂತಹ ಜನಸಾಂದ್ರತೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇರುತ್ತೆ. ಯಾಕಂದ್ರೆ ನಗರದ ಬೆಳವಣಿಗೆ ದರ ಡೇ ಬೈ ಡೇ ಏನಾಗ್ತಿರತ್ತೆ ಅಂದ್ರೆ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹೀಗಾಗಿ ಇದು ಎರಡನೇ ಒಂದು ಪ್ರಮುಖವಾದಂತಹ ಗುಣಲಕ್ಷಣ, ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್. ದೆನ್ ಫ್ಯಾಮಿಲಿ, ಕುಟುಂಬ. ಅರ್ಬನ್ ಕಮ್ಯುನಿಟಿ ಇಸ್ ಕನ್ಸರ್ನ್ ಗ್ರೇಟರ್ ಇಂಪಾರ್ಟೆನ್ಸ್ ಇಸ್ ಅಟ್ಯಾಚ್ಡ್ ಟು ದ ಇಂಡಿವಿಜುವಲ್ ದೆನ್ ಟು ದ ಫ್ಯಾಮಿಲಿ. ನೋಡ್ರಿ, ಅರ್ಬನ್ ಕಮ್ಯುನಿಟಿ ನಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಆಸ್ಪೆಕ್ಟ್ಸ್ ಏನ್ ನೋಡ್ತೀವಿ ಅಂತಂದ್ರೆ ಕುಟುಂಬ. ನಾವು ಗ್ರಾಮೀಣ ಸಮುದಾಯದಲ್ಲಿ ಒಂದು ಕೌಟುಂಬಿಕ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ನಾವು, ಜಾಯಿಂಟ್ ಫ್ಯಾಮಿಲಿ. ಅಂದ್ರೆ ಎಷ್ಟು ಒಂದು ತಲೆಮಾರು ಅಂದ್ರೆ 2 ರಿಂದ 3 ತಲೆಮಾರು ಅಥವಾ 4 ತಲೆಮಾರು 5 ತಲೆಮಾರುಗಳಿಂದ ಜನರು ಒಂದೇ ಕುಟುಂಬ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್, ಅನ್ಯೋನ್ಯತೆಯಿಂದ ಎಲ್ಲರೂ ಇರ್ತಾರೆ. ಬಟ್ ಅಪಾರ್ಟ್ ಫ್ರಮ್ ಈ ಒಂದು ನಾವು ಅರ್ಬನ್ ಕಮ್ಯುನಿಟಿ ಕಾಂಟೆಸ್ಟ್ ಅಲ್ಲಿ ಬಂದಾಗ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ ಅರ್ಬನ್ ಕಮ್ಯುನಿಟಿನಲ್ಲಿ ಇಸ್ ಮೇನ್ಲಿ ಕನ್ಸರ್ನ್ ಟು ಗ್ರೇಟರ್ ಇಂಪಾರ್ಟೆನ್ಸ್. ಹೆಚ್ಚಿನವಾದಂತ ಮುಖ್ಯ ಇದಕ್ಕೆ ಎದುರ್ಕೊಡ್ತಾರೆ ಅಂದ್ರೆ ಇಂಡಿವಿಜುವಲ್, ವೈಯಕ್ತಿಕ ಒಂದು ಕೌಟುಂಬಿಕ ಜೀವನಕ್ಕೆ ಹೆಚ್ಚಿನವಾದಂತಹ ಮಹತ್ವವನ್ನ ನಾವು ಅರ್ಬನ್ ನಗರ ಸಮುದಾಯದಲ್ಲಿ ನೋಡ್ತಾ ಇದೀವಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ, ಅಂದ್ರೆ ವಿಭಕ್ತ ಕುಟುಂಬ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆರ್ ಮೋರ್ ಪಾಪ್ಯುಲರ್ ಇನ್ ಅರ್ಬನ್ ಏರಿಯಾ. ನಾವು ವಿಭಕ್ತ ಕುಟುಂಬ ನಗರ ಭಾಗದಲ್ಲಿ ತುಂಬಾನೇ ಒಂದು ವೆರಿ ಪಾಪ್ಯುಲರ್ ಇನ್ ಅರ್ಬನ್ ಏರಿಯಾ, ತುಂಬಾನೇ ಒಂದು ಪಾಪ್ಯುಲಾರಿಟಿಯನ್ನ ಪಡ್ಕೊಂಬೋದು. ಹೇಗೆ ಅಂತಂದ್ರೆ ಗಂಡ ಹೆಂಡತಿ ಮಗ ಅಥವಾ ಮಗಳು ಇಷ್ಟೇ ಜನ ಇರ್ತಾರೆ ನ್ಯೂಕ್ಲಿಯರ್ ಫ್ಯಾಮಿಲಿ. ಅರ್ಬನ್ ಅಲ್ಲಿ ನಾವು ನೋಡ್ತಾ ಇದೀವಿ, ಅರ್ಬನ್ ಅಲ್ಲಿ ಯಾವುದೇ ಒಂದು ಸಿಟಿಯಲ್ಲಿ ಹೋದ್ರೆ ದ ಕಾಂಪೋಸಿಷನ್ ಆಫ್ ಫ್ಯಾಮಿಲಿ ಇನ್ ಅರ್ಬನ್ ಸಿಟೀಸ್ ವಿ ಹ್ಯಾವ್ ಮೇನ್ಲಿ ಸೀನ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಸಿಸ್ಟಮ್ ಅನ್ನ ಅರ್ಬನ್ ಕಮ್ಯುನಿಟೀಸ್ ನಲ್ಲಿ ಮಾತ್ರ ನೋಡ್ತೀವಿ. ಅದೇ ಹಳ್ಳಿಯಲ್ಲಿ ಬಂದಾಗ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅನ್ನು ನೋಡ್ತೀವಿ. ಬಟ್ ನವ್ ಡೇಸ್ ಹಳ್ಳಿಯಲ್ಲೂ ಸಹ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಇವಾಗ, ಅಲ್ಲಲ್ಲೇ ಬೇರೆ 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 ಮನೆ ಮಾಡ್ಕೊಂಡು ಇರ್ತಾರೆ. ಬಟ್ ಆದ್ರೂ ಸಹ ರೂರಲ್ ಕಮ್ಯುನಿಟೀಸ್ ನಲ್ಲಿ ಇನ್ನೂ ಸಹ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಬಟ್ ಅರ್ಬನ್ ಕಮ್ಯುನಿಟೀಸ್ ನಲ್ಲಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ವೆರಿ ಫ್ಯೂ, ಬಹಳ ಕಡಿಮೆ, ಬಹಳ ಅಂದ್ರೆ ತುಂಬಾನೇ ಲೆಸ್. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅನ್ನು ನೋಡೋದು ತುಂಬಾನೇ ಲೆಸ್. ಬಟ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅನ್ನ ಪ್ರತಿಯೊಂದು ಕುಟುಂಬ ಒಂದು ವಿಭಕ್ತ ಕುಟುಂಬವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಅದು ತುಂಬಾನೇ ಒಂದು ಪಾಪ್ಯುಲಾರಿಟೀಸ್ ಅನ್ನ ಪಡ್ಕೊಂಬಂದಿದೆ ನಗರ ಭಾಗದಲ್ಲಿ. ಹಾಗೇನೆ ಮ್ಯಾರೇಜ್ ಸಿಸ್ಟಮ್, ವೆರಿ ವೆರಿ ಒನ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಬನ್ ಕಮ್ಯುನಿಟೀಸ್ ನಲ್ಲಿ ಮ್ಯಾರೇಜ್ ಸಿಸ್ಟಮ್. ಇನ್ ಕೇಸ್ ಆಫ್ ಅರ್ಬನ್ ಕಮ್ಯುನಿಟಿ ದೇರ್ ಇಸ್ ಎ ಪ್ರಿಪೋರ್ಡ್ನೆಸ್ ಆಫ್ ಲವ್ ಮ್ಯಾರೇಜ್. ನಗರ ಭಾಗದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ರೂರಲ್ ಕಮ್ಯುನಿಟೀಸ್ ನಲ್ಲಿ ನಾವು ಮ್ಯಾರೇಜ್ ಸಿಸ್ಟಮ್ ಹೇಗಿದೆ ಇರುತ್ತೆ ಅಂದ್ರೆ ಬ್ಲಡ್ ರಿಲೇಷನ್ ಅಲ್ಲಿನೇ ಸಾಕಷ್ಟು ನಾವು ನೋಡ್ತಾ ಇದ್ವಿ. ಅಂದ್ರೆ ರಕ್ತ ಸಂಬಂಧಿಗಳ ಮೂಲಕ ಅಥವಾ ಏನೋ ಮನೆಯವರೇ ನೋಡ್ರಿ ಅವರ ಒಂದು ಒಪ್ಪಿಗೆ ಮೂಲಕ ಅವ್ರು ಹೇಳಿದವ್ರನ್ನ ನಾವು ಏನೋ ವಿವಾಹಕ್ಕೆ ಒಳಗಾಗ್ತೀವಿ, ವಿವಾಹವನ್ನ ಮಾಡ್ಕೋತೀವಿ, ಮ್ಯಾರೇಜ್ ಮಾಡ್ಕೋತೀವಿ. ಬಟ್ ನಾವು ನಗರ ಸಮುದಾಯದಲ್ಲಿ ನಾವು ಮದುವೆಗಳು ಮ್ಯಾರೇಜ್ ಸಿಸ್ಟಮ್ ಹೆಂಗಂದ್ರೆ ಲವ್ ಮ್ಯಾರೇಜ್. ಏನೋ ಹುಡುಗ ಹುಡುಗಿ ತಮಗೆ ಇಷ್ಟವಾದಂತಹ ವಧುವರನ್ನ ಆಯ್ಕೆ ಮಾಡಿಕೊಂಡು ಪ್ರೀತಿ ವಿವಾಹವನ್ನ ನಾವು ಸಾಕಷ್ಟು ನೋಡ್ತೀವಿ. ಅದ್ರ ಜೊತೆಗೆ ಅಂಡ್ ಇಂಟರ್ ಕಾಸ್ಟ್ ಮ್ಯಾರೇಜ್, ಅಂತರ್ಜಾತಿ ವಿವಾಹಗಳನ್ನ ನಾವು ನಗರ ಭಾಗದಲ್ಲಿ ಹೆಚ್ಚಿನ ಈ ಇಂಟರ್ ಕಾಸ್ಟ್ ಮ್ಯಾರೇಜ್, ಅಂತರ್ಜಾತಿ ವಿವಾಹಗಳು ಸರ್ವೇ ಸಾಮಾನ್ಯವಾಗಿ ಇಂತಹ ಒಂದು ಮ್ಯಾರೇಜ್ ನಡೀತಕ್ಕಂಥದನ್ನ ನಾವು ನೋಡಬಹುದಾಗಿದೆ. ಒನ್ ಆಲ್ಸೋ ಕಮ್ಸ್ ಅಕ್ರಾಸ್ ದ ಗ್ರೇಟರ್ ನಂಬರ್ಸ್ ಆಫ್ ಡಿವೋರ್ಸ್. ಜೊತೆಗೆ ನಗರ ಭಾಗದಲ್ಲಿ ಲವ್ ಮ್ಯಾರೇಜಸ್ ನೋಡ್ತೀವಿ, ಜೊತೆಗೆ ಇಂಟರ್ ಕಾಸ್ಟ್ ಮ್ಯಾರೇಜಸ್ ನೋಡ್ತೀವಿ. ದೆನ್ ಇಟ್ ಆಲ್ಸೋ ಕಮ್ಸ್ ಅಕ್ರಾಸ್ ಎ ಗ್ರೇಟರ್ ನಂಬರ್ ಆಫ್ ಡಿವೋರ್ಸಸ್. ಹಾಗೇನೆ ವಿಚ್ಛೇದನ ಪ್ರಕರಣಗಳನ್ನ ಸಹ ಸಾಕಷ್ಟು ನೋಡ್ತಾ ಇದ್ವಿ. ಸಾಕಷ್ಟು ಒಂದು ಸಂಖ್ಯೆಯನ್ನ ನಗರ ಭಾಗದಲ್ಲಿ ಮ್ಯಾರೇಜ್ ಮಾಡ್ಕೋತಾರೆ ತಮ್ಮ ಒಂದು ಐಷಾರಾಮಿ ಜೀವನವನ್ನ ಕಳೀಲಿಕ್ಕೆ, ಮತ್ತೆ ಏನಾದ್ರೂ
ಹೊಂದಾಣಿಕೆ ಸಮಸ್ಯೆಯಿಂದಾಗಿ ಎಷ್ಟೋ ಜನ ಅವರು ವಿಚ್ಛೇದನಕ್ಕೆ ಒಳಗಾಗ್ತಕ್ಕಂಥದ್ದು ನಗರ ಭಾಗದಲ್ಲಿ ಸರ್ವೇ ಸಾಮಾನ್ಯಗಳಾಗ. ಹಾಗೇನೆ ನಗರ ಭಾಗದಲ್ಲಿ ಇನ್ನೊಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಾವು ನೋಡ್ತಕ್ಕಂಥದ್ದು ನೋಡ್ತೇವೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು, ಅದು ಸಹ ನಗರ ಭಾಗದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದೀವಿ. ಹಾಗೇನೆ ದೇ ಆರ್ ಮೋರ್ ಫ್ರೀಡಮ್ ಇನ್ ಚೂಸಿಂಗ್ ದೇರ್ ಲೈಫ್ ಪಾರ್ಟ್ನರ್. ನಗರ ಮ್ಯಾರೇಜ್ ಸಿಸ್ಟಮ್ಗೆ ಬಂದಾಗ ವಿವಾಹದ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನ ನೋಡೋದಾದ್ರೆ ನಗರ ಭಾಗದಲ್ಲಿ ತಮ್ಮ ಸಂಗಾತಿಗಳನ್ನ ಏನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಹೆಚ್ಚಿನವಾದಂತಹ ಸ್ವಾತಂತ್ರ್ಯವನ್ನ ನಾವು ನೋಡ್ತಾ ಇದ್ವಿ. ಮ್ಯಾರೇಜ್ ಆಸ್ಪೆಕ್ಟ್ಸ್ಗೆ ನೋಡಿದಾಗ ತಮ್ಮ ಸಂಗಾತಿಗಳನ್ನ ತಮಗೆ ಇಷ್ಟವಾದಂತಹ ಹುಡುಗಿಯನ್ನ ಅಥವಾ ಹುಡುಗನನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಥವಾ ಹುಡುಗಿಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ದೇ ಆರ್ ಮೋರ್ ಫ್ರೀಡಮ್ ಇನ್ ಚೂಸಿಂಗ್ ದೇರ್ ಲೈಫ್ ಪಾರ್ಟ್ನರ್ಸ್ ಅವ್ರಿಗೆ. ಹೀಗಾಗಿ ಇದು ಮ್ಯಾರೇಜ್ ಆಸ್ಪೆಕ್ಟ್. ದೆನ್ ಆಕ್ಯುಪೇಷನ್, ಉದ್ಯೋಗವನ್ನ ನಾವು ನೋಡೋದಾದ್ರೆ ಇನ್ ಅರ್ಬನ್ ಏರಿಯಾಸ್ ದ ಮೇಜರ್ ಆಕ್ಯುಪೇಷನ್ಸ್ ಆರ್ ಇಂಡಸ್ಟ್ರಿಯಲ್ ಅಡ್ಮಿನಿಸ್ಟ್ರೇಷನ್. ನೋಡ್ರಿ, ನಗರ ಭಾಗದಲ್ಲಿ ಏನು ಜನರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸಿಕೊಡ್ತಕ್ಕಂತಹ ಪ್ರಮುಖವಾಗಿ ನಾವು ಸಾಕಷ್ಟು ಏನೋ ಕಾರ್ಖಾನೆಗಳನ್ನ ನೋಡ್ತೀವಿ, ಜೊತೆಗೆ ಇನ್ನಿತರ ಆಡಳಿತ ಕಚೇರಿಗಳನ್ನ ನೋಡ್ತೀವಿ, ಜೊತೆಗೆ ಎ ಡಿವಿಷನ್ ಆಫ್ ಲೇಬರ್ ಅಂಡ್ occupational specialization are very much common in town, cities and metropolities. ನೋಡ್ರಿ, ನಗರ ಭಾಗಗಳು ಜನರಿಗೆ ಪೂರಕವಾದಂತ ಉದ್ಯೋಗಾವಕಾಶಗಳನ್ನ ದೊರಕಿಸಿಕೊಡ್ತಕ್ಕಂತ ಪ್ರಮುಖವಾದಂತಹ ತಾಣಗಳು ಅಂತ ಹೇಳ್ತೀವಿ ನಾವು. ಯಾಕಂತಂದ್ರೆ ನಗರ ಭಾಗದಲ್ಲಿ ಸಂಘಟಿತ ವಲಯ ಮತ್ತೆ ಅಸಂಘಟಿತ ಕೆಲಸ ಕಾರ್ಯಗಳನ್ನ ಒದಗಿಸಿಕೊಡ್ತೇವೆ ಜನರಿಗೆ. ಅವರ ಒಂದು ಶೈಕ್ಷಣಿಕ ಉದ್ಯೋಗದ ಆಧಾರದ ಮೇಲೆ ಆಗಿರ್ಬೋದು, ಅವರ ಒಂದು ನೈಪುಣ್ಯತೆ, ಅವರ ಒಂದು ಕೌಶಲ್ಯಕ್ಕೆ ಪೂರಕವಾದಂತಹ ಎಲ್ಲಾ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳನ್ನ ದೊರಕಿಸಿ ನಗರ ಭಾಗದಲ್ಲಿ ಕೇಂದ್ರೀಕೃತವಾಗಿರುವುದರಿಂದ ಇಂಡಸ್ಟ್ರೀಸ್ಗಳು ಅವರು ಮುಕ್ತವಾಗಿ ತಮಗೆ ಬೇಕಾಗ್ತಕ್ಕಂತಹ ತಮ್ಮ ಒಂದು ಆಯ್ಕೆಗೆ ಅನುಗುಣವಾಗಿ, ತಮ್ಮ ಒಂದು ಆಸಕ್ತಿ, ಅಭಿರುಚಿ, ಕೌಶಲ್ಯಕ್ಕೆ ಅನುಗುಣವಾಗಿ ಅವ್ರು ಏನ್ ಮಾಡ್ತಾ ಇರ್ತಾರೆ, ಉದ್ಯೋಗಾವಕಾಶಗಳನ್ನ ಏನ್ ಮಾಡ್ತಾ ಇರ್ತಾರೆ ಹೊಂದಲಿಕ್ಕೆ ನಗರ ಭಾಗಗಳು ಅವಕಾಶಗಳನ್ನ ದೊರಕಿಸಿಕೊಡುತ್ತೆ. ಆಕ್ಯುಪೇಷನ್ ಆಸ್ಪೆಕ್ಟ್ಸ್. ದೆನ್ ಕ್ಲಾಸ್ ಎಕ್ಸ್ಟ್ರೀಮ್, ಕ್ಲಾಸ್ ಅಂತಂದ್ರೆ ಏನಂತಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತ. ನಗರ ಭಾಗದಲ್ಲಿ ನೋಡೋದಾದ್ರೆ ನಾವು ಹಲವಾರು ಜನರು ಹಲವಾರು ರೀತಿಯಾದಂತಹ ಒಂದು ಕ್ಲಾಸ್ ಸ್ತರಗಳಿಂದ ಕೂಡಿರ್ತಕ್ಕಂಥ ಜನರನ್ನು ನೋಡ್ತೀವಿ ನಾವು. ಕ್ಲಾಸ್ ಎಕ್ಸ್ಟ್ರೀಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಸಿಟೀಸ್. ಎ ಟೌನ್ ಅಂಡ್ ಎ ಸಿಟಿ ಹೌಸ್ ದ ರಿಚೆಸ್ಟ್ ಆಸ್ ವೆಲ್ ಆಸ್ ದ ಪೂರೆಸ್ಟ್ ಆಫ್ ದ ಪೀಪಲ್. ಟೌನ್ ನಲ್ಲಿ ನೋಡ್ರಿ, ಕ್ಲಾಸ್ ಆಸ್ಪೆಕ್ಟ್ಸ್ ಗೆ ಬಂದಾಗ, ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಬಂದಾಗ, ಒಂದು ನಗರ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದು ಕ್ಲಾಸ್ ಸಿಸ್ಟಮ್ ಏನಿರುತ್ತೆ ಅಂತಂದ್ರೆ ಎಲ್ಲರೂ ಅಲ್ಲಿ ಕ್ಲಾಸ್ ಡಿಫರೆನ್ಸಸ್ ಇರೋದಿಲ್ಲ ಗ್ರಾಮೀಣ ಭಾಗದಲ್ಲಿ. ನಗರ ಭಾಗದಲ್ಲಿ ಬಂದಾಗ ಶ್ರೀಮಂತ ಮತ್ತೆ ಬಡವರು ಅಂತಕ್ಕಂಥ ಎರಡು ಕ್ಲಾಸ್ ಸಿಸ್ಟಮ್ಸ್ ಅನ್ನ ನಾವು ಹೈಲೈಟ್ ಮಾಡ್ತೀವಿ. ನಗರ ಭಾಗದಲ್ಲಿ ನಾವು ಕ್ಲಾಸ್ ಅನ್ನ ಎಕ್ಸ್ಟ್ರೀಮ್ ಆಗಿ ನೋಡ್ತೀವಿ. ಯಾಕಂತಂದ್ರೆ ಇಲ್ಲಿ ಅತಿ ಶ್ರೀಮಂತರು ಇರ್ತಾರೆ, ಹಾಗೇನೆ ಅತ್ಯಂತ ಕಡು ಬಡವರನ್ನು ಸಹ ನಾವು ನಗರ ಭಾಗದಲ್ಲಿ ಈ ಎರಡು ರೀತಿಯಾದಂತಹ ಒಂದು ಪುವರ್ ಅಂಡ್ ರಿಚೆಸ್ಟ್ ಪೀಪಲ್ಸ್ ಅನ್ನ ನಾವು ನಗರ ಭಾಗದಲ್ಲಿ ಈ ಒಂದು ಸ್ತರ ವಿನ್ಯಾಸವನ್ನ ನಾವು ನೋಡ್ತಾ ಇದೀವಿ. ಹಾಗೇನೆ ದ ಸ್ಲಮ್ಸ್ ಆಫ್ ದ ಪುವರ್ ಎಕ್ಸಿಸ್ಟ್ ಇನ್ ಅಲಾಂಗ್ ಸೈಡ್. ನಗರ ಭಾಗದಲ್ಲಿ ಒಂದು ಸ್ಲಮ್ ಡೆವಲರ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಸ್ಲಮ್ ಡೆವಲರ್ಸ್ ಅವರು ನಗರ ಭಾಗದಲ್ಲಿ ಒಂದ್ ಸೈಡ್ ಇರ್ತಾರೆ. ದೆನ್ ರಿಚ್ ಪೀಪಲ್ಸ್ ಆರ್ ಇನ್ ದೊಡ್ಡ ಬಂಗ್ಲೆಗಳಲ್ಲಿ ಒಳ್ಳೆಯ ಒಂದು ಸುವ್ಯವಸ್ಥಿತ ಬಡಾವಣೆಗಳಲ್ಲಿ ಏನು ರಿಚ್ ಪೀಪಲ್ಸ್ ಗಳನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ಕ್ಲಾಸ್ ಹೈರಾರ್ಕಿಯನ್ನ ನಾವು ನಗರ ಭಾಗದಲ್ಲಿ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಡಿಫರೆನ್ಸಸ್ ಅನ್ನ ಬಂಗ್ಲಾಸ್ ಆಫ್ ದ ರಿಚ್ ಪೀಪಲ್, ದೆನ್ ಅಮಿಡಿಸ್ಟ್ ಆಫ್ ದ ಅಪಾರ್ಟ್ಮೆಂಟ್ಸ್ ಆಫ್ ದ ಮಿಡಲ್ ಕ್ಲಾಸ್ ಪೀಪಲ್ಸ್ ಎಲ್ಲಿ ಇರ್ತಾರೆ ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಅವರು ತಮ್ಮ ಜೀವನವನ್ನ ಸಾಗಿಸ್ತಿರ್ತಾರೆ, ವಸತಿ ವ್ಯವಸ್ಥೆಯನ್ನ ಹೊಂದಿರ್ತಾರೆ. ದ ಮೋಸ್ಟ್ ಸಿವಿಲೈಸ್ಡ್ ಮೋಡ್ಸ್ ಆಫ್ ದ ಬಿಹೇವಿಯರ್ ಆಸ್ ವೆಲ್ ಆಸ್ ದ ವರ್ಸ್ಟ್ ರಾಕೆಟಿಯರಿಂಗ್ ಆರ್ ಫೌಂಡ್ ಇನ್ ದ ಸಿಟೀಸ್ ಹೇಳ್ತೀವಿ ನಾವು. ಪ್ರಮುಖವಾಗಿ ಈ ಒಂದು ಸಾಮಾಜಿಕ ಸ್ತರ ವಿನ್ಯಾಸವನ್ನ, ಈ ಒಂದು ಕ್ಲಾಸ್ ಸಿಸ್ಟಮ್ ಅನ್ನ ನಾವು ನಗರ ಭಾಗದಲ್ಲಿ ಒಂದು ಡಿಸ್ಕ್ರಿಮಿನೇಷನ್ ಅನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಹಾಗೇನೆ ಸೋಷಿಯಲ್ ಹೆಟ್ರೋಜೆನಿಟಿ, ಸಾಮಾಜಿಕ ಒಂದು ಹೆಟ್ರೋಜೆನಿಟಿ ಅಂತಂದ್ರೆ ನಾನು ಅದ್ರ ಮೀನಿಂಗ್ ಆಮೇಲೆ ಹೇಳ್ತೀನಿ. ಇಫ್ ಎ ವಿಲೇಜ್ ಆರ್ ದ ಸಿಂಬಲ್ ಆಫ್
ಸಾಮಾಜಿಕ ಐಕ್ಯತೆ ಅಂತಕ್ಕಂಥ. ಹೆಟ್ರೋಜನಿಟಿ ಅಂತಂದ್ರೆ ಸಾಮಾಜಿಕ ಐಕ್ಯತೆ, ಹೆಟ್ರೋಜನಿಟಿ. ಇಫ್ ವಿಲೇಜಸ್ ಆರ್ ದ ಸಿಂಬಲ್ ಆಫ್ ಕಲ್ಚರಲ್ ಹೊಮೋಜನಿಟಿ. ನಾವು ಗ್ರಾಮೀಣ ಸಮುದಾಯದಲ್ಲಿ ಸಾಂಸ್ಕೃತಿಕವಾದಂತಹ ಒಂದು ಐಕ್ಯತೆಯನ್ನ ನಾವು ನೋಡೋದಾದ್ರೆ, ಸಿಟೀಸ್ ನಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಇನ್ ದ ಸಿಟೀಸ್ ಸಿಂಬಲೈಸ್ ಕಲ್ಚರಲ್ ಹೆಟ್ರೋಜನಿಟಿ. ದ ಸಿಟೀಸ್ ಆರ್ ಡೈವರ್ಸ್ ಪೀಪಲ್, ರೇಸ್ ಅಂಡ್ ಕಲ್ಚರ್ಸ್. ನಾನು ಹೇಳಿದೆ ಸಾಮಾಜಿಕ ಸ್ತರ ವಿನ್ಯಾಸ ಗ್ರಾಮೀಣ ಭಾಗದಲ್ಲಿ ಒಂದೇ ರೀತಿಯಾಗಿ ನೋಡ್ತಾರೆ, ಜನರಲಿ ಯಾವುದೇ ರೀತಿಯಂತ ಭೇದ ಭಾವನ ನೋಡೋದಿಲ್ಲ. ಬಟ್ ಅದೇ ನಗರ ಭಾಗದಲ್ಲಿ ಬಂದಾಗ ಸಾಮಾಜಿಕ ಐಕ್ಯತೆಯನ್ನ ಏನ್ ಮಾಡ್ತಾ ಇರತ್ತಂದ್ರೆ, ಜನರು ವಿವಿಧ ರೂಪಗಳಲ್ಲಿ ನಾವು ಐಡೆಂಟಿಫಿಕೇಶನ್ ಮಾಡ್ತಾರೆ. ಅವರ ಒಂದು ರೇಸ್ ಆಗಿರ್ಬೋದು, ಅವರ ಒಂದು ಧರ್ಮ, ಮತ್ತೆ ಅವರ ಒಂದು ಸಾಂಸ್ಕೃತಿಕ ಆಚಾರ ವಿಚಾರ ವಿಧಿವಿಧಾನಗಳ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಸಾಮಾಜಿಕ ಒಂದು ಐಕ್ಯತೆಯನ್ನ ನಾವು ನೋಡ್ತಾ ಇದ್ವಿ. ಹಾಗೇನೆ ದೇರ್ ಇಸ್ ಎ ಗ್ರೇಟ್ ವೆರೈಟಿ ಇನ್ ದ ರಿಗಾರ್ಡ್ ಟು ದ ಫುಡ್ ಹ್ಯಾಬಿಟ್ಸ್, ಡ್ರೆಸ್ ಹ್ಯಾಬಿಟ್ಸ್, ಲಿವಿಂಗ್ ಕಂಡೀಷನ್, ರಿಲಿಜಿಯಸ್ ಬಿಲೀಫ್ಸ್, ಕಲ್ಚರಲ್ ಔಟ್ಲುಕ್ಸ್, ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ ಅಂಡ್ ದ ಅರ್ಬ್ಯಾನಿಟೀಸ್. ಅರ್ಬನ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಹಲವಾರು ಸಾಮಾಜಿಕ ಭಿನ್ನತೆ ಮತ್ತೆ ಐಕ್ಯತೆಯನ್ನ ನಾವು ನೋಡ್ತಾ ಇದೀವಿ. ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಒಂದೇ ರೀತಿಯಾದಂತ ಅವ್ರದ್ದು ಡ್ರೆಸ್ಸಿಂಗ್ ಕೋಡ್ ಆಗಿರ್ಬೋದು, ಅವ್ರದ್ದು ಡೈಲಿ ಲೈಫ್ ಕಳೆಯೋದಾಗಿರ್ಬೋದು. ಬಟ್ ಅಪಾರ್ಟ್ ಫ್ರಮ್ ಅರ್ಬನ್ ಲೈಫಿಗೆ ಬಂದಾಗ ಫುಡ್ ಹ್ಯಾಬಿಟ್ಸ್ ಅರ್ಬನ್ ಲೈಫಿಗೆ ಕಂಪ್ಲೀಟ್ಲಿ ಚೇಂಜ್. ಗ್ರಾಮೀಣ ಭಾಗದಲ್ಲಿ ಅವ್ರದ್ದೊಂದು ಊಟದ ವಿಧಿವಿಧಾನಗಳು ಬೇರೆನೆ ಇರುತ್ತೆ, ಫುಡ್ ಹವ್ಯಾಸಗಳು. ನಗರ ಭಾಗದಲ್ಲಿ ಫುಡ್ ಹ್ಯಾಬಿಟ್ಸ್ ಕಂಪ್ಲೀಟ್ಲಿ ಚೇಂಜ್. ಇವಾಗೆಲ್ಲ ನೀವು ಪಿಜ್ಜಾ, ಬರ್ಗರು, ಪಾಸ್ಟಾ, ಮತ್ತೆ ಯಾವುದು ಫ್ರೈಡ್ ರೈಸ್, ಫಿಂಗರ್ ಚಿಪ್ಸ್, ಈ ರೀತಿಯಾದಂತಹ ಫುಡ್ ಹ್ಯಾಬಿಟ್ಸ್ ನಾವು ನಗರ ಭಾಗದಲ್ಲಿ ನೋಡೋದಾದ್ರೆ ರೂರಲ್ ಕಮ್ಯುನಿಟೀಸ್ ನಲ್ಲಿ ಈ ರೀತಿಯಾದಂತಹ ಫುಡ್ ಹ್ಯಾಬಿಟ್ಸ್ ಗಳು ಅವರು ದೇ ಕೆನಾಟ್ ಫಾಲೋ. ಅವ್ರು ಈ ರೀತಿಯಾದಂತಹ ಫುಡ್ ಹ್ಯಾಬಿಟ್ಸ್, ಇವನ್ ಡ್ರೆಸ್ ಹ್ಯಾಬಿಟ್ಸ್ ಆಗಿರ್ಬೋದು. ನಮ್ಮ ಅರ್ಬನ್ ಕಮ್ಯುನಿಟೀಸ್ ನಲ್ಲಿ ಡ್ರೆಸ್ ಹ್ಯಾಬಿಟ್ಸ್ ಅದೇನು ಹೇಳೋ ಹಾಗೇನೆ ಇಲ್ಲ. ಡ್ರೆಸ್ಸಿಂಗ್ಸ್ ಅಂದ್ರೆ ಆ ರೀತಿಯಾದಂತಹ ಡ್ರೆಸ್ ಹ್ಯಾಬಿಟ್ಸ್ ಕಂಪ್ಲೀಟ್ಲಿ ಚೇಂಜ್ ಕಂಪ್ಯಾರಿಟಿವ್ಲಿ ರೂರಲ್ ಕಮ್ಯುನಿಟೀಸ್. ದೆನ್ ಲಿವಿಂಗ್ ಕಂಡೀಷನ್, ಜನರ ಒಂದು ಜೀವನ ಇರುವಿಕೆ ಕಂಪ್ಲೀಟ್ ಆಗಿ ದೇ ಆರ್ ವೆರಿ ಮಚ್ ಫ್ಯಾಷನೇಬಲ್, ಲಕ್ಸುರಿಯಸ್ ಆಗಿ ಅವರ ಒಂದು ಲಿವಿಂಗ್ ಕಂಡೀಷನ್ ಅನ್ನ ದೇ ಹ್ಯಾವ್ ಟು ಎಂಜಾಯ್ ದೇರ್ ಲಿವಿಂಗ್ ಕಂಡೀಷನ್, ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅಂದ್ರೆ ಇಲ್ಲಿ ನಗರದಲ್ಲಿ ವಾಸ್ತಕ್ಕಂತ ಜನರು ಇಲ್ಲಿ ಹೇಗೆ ಕಳೀತಾ ಇರ್ತಾರೆ, ಒಬ್ಬ ವ್ಯಕ್ತಿ ನೋಡಿ ಮತ್ತೊಬ್ಬ ವ್ಯಕ್ತಿ ತನ್ನ ಲಿವಿಂಗ್ ಕಂಡೀಷನ್ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ಜಡ್ಜ್ ಮಾಡ್ತಾರೆ. ಅವ್ನು ಹಿಂಗಿದ್ದಾನಲ್ಲ, ನಾನು ಅವನಕ್ಕಿಂತಲೂ ಇನ್ನು ಚೆನ್ನಾಗಿ ಕಾಣ್ಬೇಕು, ಅವನಕ್ಕಿಂತ ನಾನು ಸುಂದರವಾಗಿ ಕಾಣ್ಬೇಕು, ಅವನಕ್ಕಿಂತ ನಾನು ಚೆನ್ನಾಗಿ ನಾನು ಸೊಸೈಟಿಯಲ್ಲಿ ನಂದು ಐಡೆಂಟಿಟಿಯನ್ನ ತೋರಿಸಬೇಕು. ಈ ರೀತಿಯಾದಂತಹ ಒಂದು ಲಿವಿಂಗ್ ಕಂಡೀಷನ್, ಪ್ಯಾಟರ್ನ್ ಆಫ್ ಲಿವಿಂಗ್ ಕಂಡೀಷನ್ಸ್ ಅನ್ನ ವಿ ಹ್ಯಾವ್ ಮೇನ್ಲಿ ಸಿ ಇನ್ ದ ಅರ್ಬನ್ ಕಮ್ಯುನಿಟೀಸ್. ದೆನ್ ರಿಲಿಜಿಯಸ್ ಬಿಲೀಫ್, ಇಲ್ಲಿ ಅರ್ಬನ್ ಕಮ್ಯುನಿಟೀಸ್ ಬಂದಾಗ ರಿಲಿಜಿಯಸ್ ಬಿಲೀಫ್ಸ್ ಅನ್ನ ನಾವು ಅವರು ದೇ ಕೆನಾಟ್ ಫಾಲೋ. ಅವ್ರು ಯಾವುದೇ ರೀತಿಯಾದಂತ ಧಾರ್ಮಿಕ ವಿಧಿವಿಧಾನಗಳಾಗಿರ್ಬೋದು ಪಾಲನೆ ಮಾಡೋದು ಇವು ಯಾವುದೂ ಮಾಡೋದಲ್ಲ ಅವರು. ಬಟ್ ಅಪಾರ್ಟ್ ಫ್ರಮ್ ದ ರೂರಲ್ ಕಮ್ಯುನಿಟೀಸ್ ಅಲ್ಲಿ ಬಂದಾಗ ದೇ ಆರ್ ವೆರಿ ಮಚ್ ಬಿಲೀಫ್ ದೇರ್ ಸ್ಟ್ಯಾಂಡರ್ಡ್ ನಾರ್ಮ್ಸ್. ಅವರು ತಮ್ಮ ಒಂದು ಜೀವನದ ರೂಢಿ ವಿಧಿವಿಧಾನಗಳು ಸಂಪ್ರದಾಯಗಳನ್ನ ಅಲ್ಲಿ ಸಾಕಷ್ಟು ನಂಬಿಕೆಯನ್ನ ಹೊಂದಿರ್ತಕ್ಕಂಥ. ಬಟ್ ನಗರ ಭಾಗದಲ್ಲಿ ಧಾರ್ಮಿಕ ನಂಬಿಕೆಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡೋದಿಲ್ಲ. 15 ದಿನಕ್ಕೊಮ್ಮೆ 1 ತಿಂಗಳಿಗೊಮ್ಮೆ ಗುಡಿಗೆ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ, ಈ ರೀತಿಯ. ಬಟ್ ರೂರಲ್ ಪೀಪಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಏನ್ ಮಾಡ್ತಾ ಇರ್ತಾರೆ, ಒಂದು ರಿಲಿಜಿಯಸ್ ದೇವರನ್ನ ನಾಮಸ್ಮರಣೆ ಮಾಡ್ತಾರೆ. ಬಟ್ ಅರ್ಬನ್ ಕಮ್ಯುನಿಟೀಸ್ ನಲ್ಲಿ ಅಲ್ಲಿ ಸೋಷಿಯಲ್ ಹೆಟ್ರೋಜನಿಟಿ, ಅದೇ ಹೇಳ್ತಿಲ್ಲ, ಸಾಮಾಜಿಕ ಐಕ್ಯತೆ ಕಂಪ್ಲೀಟ್ಲಿ ಏನಾಗಿದೆ ಅಂದ್ರೆ ಡಿಫ್ರೆನ್ಸ್ ಅನ್ನ ನಾವು ನೋಡ್ತಾ ಇದೀವಿ, ಬದಲಾವಣೆಯನ್ನ ನಾವು ನೋಡ್ತಾ ಇದೀವಿ. ಹಾಗೇನೆ ಕಲ್ಚರಲ್ ಔಟ್ಲುಕ್ಸ್ ಆಗಿರ್ಬೋದು, ಅವರೊಂದು ಕಸ್ಟಮ್ಸ್ ಆಗಿರ್ಬೋದು, ವಿಧಿವಿಧಾನಗಳು, ಇವೆಲ್ಲವೂ ಸಹ ಅರ್ಬನ್ ಕಮ್ಯುನಿಟೀಸ್ ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಹಾಗೇನೆ ಸಾಮಾಜಿಕ ಅಂತರ, ನಗರ ಭಾಗದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಸ್ ದ ರಿಸಲ್ಟ್ ಆಫ್ ಎನಾಮಿನಿಟಿ ಹೆಟ್ರೋಜನಿಟಿ. ನಗರ ಭಾಗದಲ್ಲಿ ಒಂದು ಸಾಮಾಜಿಕ ಒಂದು ಅಂತರ ನೋಡ್ರಿ, ನಗರ ಭಾಗದಲ್ಲಿ ಸಾಮಾಜಿಕ ಅಂತರವನ್ನು ನಾವು ನೋಡ್ತಾ ಇದ್ವಿ. ಹೇಗೆಂದ್ರೆ ತಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅವರು ಸಾಮಾಜಿಕ ಸಂಬಂಧಗಳಿಗೆ ಒಳಗಾಗಿರ್ತಾರೆ. ಅದರ್ವೈಸ್ ಅವ್ರು ಯಾವುದೇ ರೀತಿಯಂತಹ ಒಂದು ಸಾಮಾಜಿಕ ನಗರ ಭಾಗದಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಜೊತೆ ಸಾಕಷ್ಟು ಅಂತರದಿಂದ ಏನ್ ಮಾಡ್ತಾನೆ ಅಂತಂದ್ರೆ ತಮ್ಮ ಜೀವನವನ್ನ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಈ ಒಂದು ಅಂಶವನ್ನ ನೋಡ್ತೀವಿ. ಸಾಮಾಜಿಕ ಅಂತರ, ಯಾರು ಸಹ ಕ್ಲೋಸ್ ಆಗಿ ಬಿಹೇವ್ ಮಾಡೋದಿಲ್ಲ. ತಮ್ಮದೇ ಆದಂತಹ ಒಂದು ವೇಟೇಜ್ ಮೂಲಕ, ತಮ್ಮದೇ ಆದಂತಹ ಒಂದು ಸ್ಥಾನಮಾನಗಳ ಮೂಲಕ, ಒಂದು ಗತ್ತು ಮೂಲಕ ಅಂತ ಹೇಳ್ತೀವಿ ನಾವು,
ತಮ್ಮದೇ ಆದಂತಹ ಒಂದು ಸಾಮಾಜಿಕ ಸ್ಥಾನಮಾನದ ಮೂಲಕ ಅವ್ರ ಜೊತೆ ಹೇಗೆ ಮಾತಾಡ್ಬೇಕು, ಹೇಗೆ ವರ್ತನೆ ಮಾಡ್ಬೇಕು, ಒಂದು ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಂಬತ್ತೀವಿ. ಇಲ್ಲಿ ನಾವು ನಮ್ಮವರೆಂಬ ಭಾವನೆಯನ್ನ ನಾವು ವಿ ಫೀಲಿಂಗ್ಸ್ ಇರೋದಿಲ್ಲ. ಇಲ್ಲಿ ಸಾಮಾಜಿಕ ಅಂತರದಿಂದ ಏನ್ ಮಾಡ್ತಾರೆ ಅಂದ್ರೆ ನಗರ ಭಾಗದ ಜನರು ಸಾಮಾಜಿಕ ಅಂತರದಿಂದ ತಮ್ಮ ಜೀವನವನ್ನ ಏನ್ ಮಾಡ್ತಾರೆ ಅಂದ್ರೆ ಸಾಗಿಸ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಮೋಸ್ಟ್ ಆಫ್ ದ ಒನ್ಸ್ ರೂಟೀನ್ ಸೋಷಿಯಲ್ ಕಾಂಟ್ಯಾಕ್ಟ್, ಸಾಮಾಜಿಕ ಅಂತರ್ಕ್ರಿಯೆ, ಒಬ್ರಿಗೊಬ್ರು ಸೇರೋದು ಬಹಳ ಕಡಿಮೆ. ಆಜು ಬಾಜುನೇ ಇರ್ತಾರೆ, ಅವ್ರು ಮಾತಾಡೋದು ವರ್ಷಕ್ಕೊಮ್ಮೆ, 5 ತಿಂಗಳಿಗೊಮ್ಮೆ, 1 ತಿಂಗಳಿಗೊಮ್ಮೆ ಮಾತಾಡ್ತಾರೆ. ಸೋಷಿಯಲ್ ಕಾಂಟ್ಯಾಕ್ಟ್ಸ್ ಇಂಪರ್ಸನಲ್ ಅಂಡ್ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಕಂಪ್ಲೀಟ್ಲಿ ಏನಾಗಿದೆ ಅಂದ್ರೆ ಅದರಲ್ಲಿ ಒಂದು ಅಂತರದಿಂದ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಜೀವನವನ್ನ ಸಾಗಿಸ್ತಕ್ಕಂತಹ ನಾವು ನೋಡ್ತೀವಿ. ಏನೇ ನೆಕ್ಸ್ಟ್ ಮೊಬಿಲಿಟಿ ಅಂತಕ್ಕಂಥ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೊಬಿಲಿಟಿ. ಅರ್ಬನ್ ಲೈಫ್ ಈಸ್ ಡೈನಾಮಿಕ್. ನಾವ್ ಹೇಳ್ತೀವಿ ಏನೋ ನಗರ ಜೀವನ ಅಂತಕ್ಕಂಥದ್ದು ಚಲನಾತ್ಮಕತೆ ಹೊಂದಿದೆ. ಸಾಮಾಜಿಕ ಸಂಬಂಧಗಳು ನಗರ ಭಾಗದಲ್ಲಿ ಟೆಂಪರರಿ, ಎಲ್ಲವೂ ಸಹ ಟೆಂಪರರಿ, ಯಾವುದೇ ರೀತಿಯಾದ ಪರ್ಮನೆಂಟ್ ಇರೋದಿಲ್ಲ. ಸೋಷಿಯಲ್ ರಿಲೇಶನ್ಶಿಪ್ ನಗರ ಭಾಗದಲ್ಲಿ ನಗರದ ಒಂದು ಸಾಮಾಜಿಕ ಚಲನೆ ಹೇಗಿರುತ್ತೆ ಅಂತಂದ್ರೆ ತುಂಬಾನೇ ಒಂದು ಅಲ್ಪಕಾಲಿಕ ಅಂತ ಕರಿತೀವಿ ನಾವು, ಟೆಂಪರರಿ. ದೇರ್ ಆರ್ ಪರ್ಮನೆನ್ಸಿ ಡಸ್ ನಾಟ್ ಡೆವಲಪ್ ಇನ್ ಅರ್ಬನ್ ರಿಲೇಷನ್. ನಗರ ಸಮುದಾಯದಲ್ಲಿ ಸಾಮಾಜಿಕ ಸಂಬಂಧಗಳು ದೀರ್ಘಕಾಲದವರೆಗೂ ಇರೋದಿಲ್ಲ. ದೇರ್ ಇಸ್ ಎ ಹೈ ರೇಟ್ ಆಫ್ ಜಿಯೋಗ್ರಫಿಕಲ್ ಆಸ್ ವೆಲ್ ಆಸ್ ದ ಸೋಷಿಯಲ್ ಮೊಬಿಲಿಟಿ ಇನ್ ಅರ್ಬನ್ ಏರಿಯಾ. ಇವಾಗ ಯಾಕೆ ಇದು ದೀರ್ಘಕಾಲದಲ್ಲಿ ಇರೋದಿಲ್ಲ ಅಂತಂದ್ರೆ ಇವರು ಯಾವುದೋ ಒಂದು ನಗರ ಭಾಗದಲ್ಲಿ ಒಂದು ಏರಿಯಾದಲ್ಲಿ ಇರ್ತಾರೆ, ಆ ನಂತರ ಒಂದು ಏರಿಯಾಸ್ ಬಿಟ್ಟು ಮತ್ತೊಂದು ಏರಿಯಾಸ್ ಗಳಿಗೆ ಹೋಗ್ತಾರೆ. ಹೀಗಾಗಿ ಜನರು ತಮ್ಮ ಮೂಲಭೂತ ಅವಶ್ಯಕತೆಗಳನ್ನ, ತಮ್ಮ ಉದ್ದೇಶಗಳಿಗೋಸ್ಕರ, ತಮ್ಮ ಗುರಿ ಸಾಧನೆಗೋಸ್ಕರ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರು ಚಲನೆಗೆ ಒಳಗಾಗ್ತಿರ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಜನರ ಒಂದು ಸಾಮಾಜಿಕ ಸಂಬಂಧಗಳು ಏನಾಗಿರುತ್ತೆ ಅಂದ್ರೆ ಆರ್ ವೆರಿ ಟೆಂಪರರ್ಲಿ. ಸರ್ವೇ ಸಾಮಾನ್ಯವಾಗಿ ಯಾವುದೇ ರೀತಿಯಂತ ಪರ್ಮನೆಂಟ್ ಆಗಿ ಅವರು ಸಾಮಾಜಿಕ ಸಂಬಂಧಗಳು ಕಾಣ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ನಗರ ಭಾಗದಲ್ಲಿ. ಹೀಗಾಗಿ ಒಂದು ಭೌಗೋಳಿಕ ಪ್ರದೇಶಗಳ ಮತ್ತೆ ಸಾಮಾಜಿಕ ಚಲನೆಗಳಿಗೆ ಜನರು ಒಳಗಾಗುವುದರಿಂದ ಸರ್ವೇ ಸಾಮಾನ್ಯವಾಗಿ ಅವ್ರು ಏನ್ ಮಾಡ್ತಾ ಇರ್ತಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಉದ್ಯೋಗಾವಕಾಶಗಳಾಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮತ್ತೆ ತಮ್ಮ ಇನ್ನೂ ಹೆಚ್ಚಿನವಾದಂತಹ ಲಕ್ಸುರಿಯಸ್ ಜೀವನವನ್ನ ಕಳೆಯಲಿಕ್ಕೆ ದೇ ಆರ್ ಮೊಬಿಲಿಟಿ. ಅವರು ದೇ ಆರ್ ಮೂವಿಂಗ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರು ಚಲನೆಗೆ ಒಳಗಾಗ್ತಕ್ಕಂಥದನ್ನ ನಾವು ನಗರ ಸಮುದಾಯದ ಮತ್ತೊಂದು ಲಕ್ಷಣಗಳಲ್ಲಿ ನೋಡ್ತೀವಿ. ಹಾಗೇನೆ ಅನಾಮಿನಿಟಿ ಅಂತ ಕರಿತೀವಿ. ಅನಾಮಿನಿಟಿ ಅಂತಂದ್ರೆ ನಗರ ಭಾಗದಲ್ಲಿ ಹೇಗಿರುತ್ತೆ ಅಂದ್ರೆ ಇಲ್ಲಿ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ವರ್ಡ್ ಇದೆ, ನಾನು ಅದನ್ನ ಆಮೇಲೆ ಹೇಳ್ತೀನಿ. ಇದರ ಪಾಯಿಂಟ್ ಜಸ್ಟ್ ನೋಡಿಲ್ಲ. ಓಕೆ, ರ್ಯಾಪಿಡ್ ಸೋಷಿಯಲ್ ಅಂಡ್ ಕಲ್ಚರಲ್ ಚೇಂಜ್. ನಗರ ಭಾಗದಲ್ಲಿ ಇನ್ನೊಂದು ಪ್ರಮುಖವಾಗಿ ನಾವು ನೋಡೋದೇನಂತಂದ್ರೆ ರ್ಯಾಪಿಡ್ ಸೋಷಿಯಲ್ ಅಂಡ್ ಕಲ್ಚರಲ್ ಚೇಂಜ್ ಅಂತಕ್ಕಂಥದ್ದು. ರ್ಯಾಪಿಡ್ ಸೋಷಿಯಲ್ ಅಂಡ್ ಕಲ್ಚರಲ್ ಚೇಂಜ್ ಅಂತಕ್ಕಂಥದ್ದು ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಬದಲಾವಣೆ. ನಗರ ಭಾಗದಲ್ಲಿ ನೋಡ್ರಿ, ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಬದಲಾವಣೆಯು ತುಂಬಾನೇ ವೇಗಗತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅರ್ಬನ್ ಲೈಫ್, ದ ಇಂಪಾರ್ಟೆನ್ಸ್ ಅಟ್ಯಾಚ್ಡ್ ಟು ದ ಟ್ರೆಡಿಷನಲ್ ಅಂಡ್ ಸ್ಕೇರ್ಡ್ ಎಲಿಮೆಂಟ್ಸ್ ಹ್ಯಾಸ್ ಬೀನ್ neglected to the backward. The benefits of the urban life have affected the change in the respects of norms and ideologies and behavior pattern. ನಗರ ಭಾಗದಲ್ಲಿ ಜನರು ತಮ್ಮ ಒಂದು ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಜೀವನ, ಜನರ ಒಂದು ಬಿಹೇವಿಯರ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಜನರ ಒಂದು ಆಚಾರ ವಿಚಾರಗಳಿಗೆ ಬೇಗನೆ ಏನಾಗ್ತಾ ಇರ್ತಾರೆ, ಬದಲಾವಣೆಗೆ ಒಳಗಾಗ್ತಾರೆ. ನೋಡ್ರಿ, ಒಬ್ಬ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ವ್ಯಕ್ತಿ ನಗರ ಭಾಗದಲ್ಲಿ ಬಂದಾಗ ನಗರದಲ್ಲಿರ್ತಕ್ಕಂತಹ ವಿಚಾರಗಳು, ನಗರದಲ್ಲಿರ್ತಕ್ಕಂತಹ ಜನರ ವರ್ತನೆ, ಜನರ ಒಂದು ಏನೋ ಪ್ರೇರಣೆ ಆಗಿರ್ಬೋದು, ಜನರ ಒಂದು ಆಚಾರ ವಿಚಾರಗಳನ್ನ ಕಲಿತುಕೊಂಡು ತ್ವರಿತಗತಿಯಲ್ಲಿ ಏನಾಗ್ತಾ ಇರ್ತಾರೆ, ಜನರು ಬದಲಾವಣೆಗಳನ್ನ ತಂದ್ಕೋತಾರೆ ತಮ್ಮ ಜೀವನದಲ್ಲಿ. ಹೀಗಾಗಿ ರ್ಯಾಪಿಡ್ ಸೋಷಿಯಲ್ ಚೇಂಜ್ ಅಂಡ್ ಕಲ್ಚರಲ್ ಚೇಂಜ್ ಇನ್ ದ ಅರ್ಬನ್ ಕಮ್ಯುನಿಟಿ ಅಂತಕ್ಕಂಥ. ನೆಕ್ಸ್ಟ್, ವಾಲಂಟರಿ ಅಸೋಸಿಯೇಷನ್. The urban community is characterized by the impersonal, mechanical and formal social contacts. ನಗರ ಭಾಗದಲ್ಲಿ ನಾವು ಪ್ರಮುಖವಾಗಿ ಏನ್ ನೋಡ್ತೀವಿ ಅಂತಂದ್ರೆ
ಸಾಮಾಜಿಕ ಇದು ವಾಲಂಟರಿ ವಾಲಂಟರಿ ಅಂತಂದ್ರೆ ಮೀನಿಂಗ್ ಸಾಂಸ್ಥಿಕ ಸಂಸ್ಥೆಗಳು ಅಂತಕ್ಕಂಥದ್ದು. ಈ ನಗರ ಭಾಗದಲ್ಲಿ ಸಾಕಷ್ಟು ರೀತಿಯಾದಂತಹ ಹಲವಾರು ಸಂಸ್ಥೆಗಳನ್ನ ವಾಲಂಟರಿ ಅಸೋಸಿಯೇಷನ್, ಅದು ಇನ್ನಿತರ ಗೌರ್ಮೆಂಟ್ ಅಸೋಸಿಯೇಷನ್ ಬಿಟ್ಟು ವಾಲಂಟರಿ ಅಸೋಸಿಯೇಷನ್ಸ್ ಅನ್ನ ನಾವು ನಗರ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ. SHG ಗಳು ಆಗಿರ್ಬೋದು, ಇನ್ನಿತರ ಸಂಘ ಸಂಸ್ಥೆಗಳು ಜನರು ರಚನೆ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ರೋಟರಿ ಕ್ಲಬ್ಸ್ ಆಗಿರ್ಬೋದು, ಮಹಿಳೆಯರ ಸಂಸ್ಥೆಗಳು ಆಗಿರ್ಬೋದು, ಮತ್ತೆ ಎಲ್ಡರ್ಲಿ ಗ್ರೂಪ್ಸ್ ಆಗಿರ್ಬೋದು, ಯೂತ್ ಕ್ಲಬ್ಸ್ ಗಳಾಗಿರ್ಬೋದು, ಹೀಗೆ ವಾಲಂಟರಿ ಅಸೋಸಿಯೇಷನ್ಸ್ ಅನ್ನ ನಗರ ಭಾಗದಲ್ಲಿ ನಾವು ಹೆಚ್ಚಿನ ಭಾಗದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗಿದೆ. ಸೋಷಿಯಲ್ ರಿಲೇಶನ್ಶಿಪ್, ಸಾಮಾಜಿಕ ಸಂಬಂಧಗಳನ್ನ ಅವರು ವಾಲಂಟರಿ ಅಸೋಸಿಯೇಷನ್ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಅವುಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ನೆಕ್ಸ್ಟ್ ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್. ಸೋಷಿಯಲ್ ಕಂಟ್ರೋಲ್ ಸಾಮಾಜಿಕ ನಿಯಂತ್ರಣ, ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ, ಔಪಚಾರಿಕ ಸಾಮಾಜಿಕ ನಿಯಂತ್ರಣ, ಅನೌಪಚಾರಿಕ ಅಲ್ಲ, ಔಪಚಾರಿಕ ಸಾಮಾಜಿಕ ನಿಯಂತ್ರಣ, ಫಾರ್ಮಲ್. Social control in urban community is essential form in nature. Individual behavior is regulated by the such agencies as police, jails, laws and courts. ನಮ್ಮನ್ನು ಸಾಮಾಜಿಕವಾಗಿ ನಮ್ಮನ್ನ ನಗರ ಭಾಗದಲ್ಲಿ ನಿಯಂತ್ರಿಸತಕ್ಕಂತಹ ನಿಯಂತ್ರಣ ಸಾಧನಗಳು ಯಾವುವು ಅಂತಂದ್ರೆ ನಮ್ಮ ವರ್ತನೆಯನ್ನ, ನಾವು ಸಮಾಜದಲ್ಲಿ ಏನಾದ್ರೂ ನಗರ ಭಾಗದಲ್ಲಿ ನಮ್ಮ ಒಂದು ವರ್ತನೆಗಳನ್ನ, ನಮ್ಮ ಒಂದು ಅಟಿಟ್ಯೂಡ್ಸ್ ಗಳನ್ನ, ನಮ್ಮ ಒಂದು ಬಿಹೇವಿಯರ್ ಅನ್ನ ರೆಗ್ಯುಲೇಟ್ ಮಾಡ್ತಕ್ಕಂತಹ ಕೆಲವೊಂದಿಷ್ಟು ಸಂಸ್ಥೆಗಳನ್ನ ನಾವು ನಗರ ಭಾಗದಲ್ಲಿ ನೋಡ್ತೀವಿ. ಅವುಗಳು ಪೊಲೀಸ್ ಆಗಿರ್ಬೋದು, ಜೈಲ್ಗಳಾಗಿರ್ಬೋದು, ಲಾಸ್ಗಳಾಗಿರ್ಬೋದು, ಕೋರ್ಟ್ಗಳು. ನಾವು ನಗರ ಭಾಗದಲ್ಲಿ ಏನಾದ್ರೂ ನಮ್ಮ ಒಂದು ಕಾನೂನುಗಳನ್ನ ಉಲ್ಲಂಘನೆ ಮಾಡಿದಾಗ, ನಗರ ಭಾಗದಲ್ಲಿ ನಾವು ಯಾರ್ದೋ ಇನ್ನೊಬ್ಬರ ಜೊತೆ ಕಾನ್ಫ್ಲಿಕ್ಟ್ ಮಾಡಿದಾಗ, ನಗರ ಭಾಗದಲ್ಲಿ ನಮ್ಮನ್ನ ನಿಯಂತ್ರಿಸಪಡಿಸುವ ಪ್ರಮುಖ ಸಾಧನಗಳನ್ನ ನಾವು ಪೊಲೀಸ್ ವ್ಯವಸ್ಥೆ, ಜೈಲ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಕೋರ್ಟ್ಸ್ ಗಳನ್ನ ನಾವು ನೋಡ್ತೇವೆ, ಸಾಮಾಜಿಕ ನಿಯಂತ್ರಣ ಸಾಧನಗಳು. ಬಟ್ ಅದೇ ನಾವು ರೂರಲ್ ಕಮ್ಯುನಿಟೀಸ್ ಅಲ್ಲಿ ಬಂದಾಗ ಸಾಮಾಜಿಕ ನಿಯಂತ್ರಣಗಳನ್ನ ಹೇಗೆ ಮಾಡ್ತಾ ಇರ್ತಾರೆ, ಅವರು ಒಂದು ಕಸ್ಟಮ್ಸ್ ಅನ್ನ ಹಾಕೊಂಡಿರ್ತಾರೆ, ಅವ್ರದೇ ಆದಂತ ವಿಧಿವಿಧಾನಗಳು. ಸಮುದಾಯದಲ್ಲಿ ಬಂದಾಗ ಸಾಮಾಜಿಕ ನಿಯಂತ್ರಣ ಸಾಧನಗಳು ಒಂದು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಸಾಧನಗಳು ನೋಡ್ತೀವಿ. ಊರಿನ ಹಿರಿಯರು ಇರ್ತಾರೆ, ಅವರ ಮೂಲಕ ಪಂಚಾಯಿತಿ ವ್ಯವಸ್ಥೆ ಇರುತ್ತೆ. ಆ ಪಂಚಾಯಿತಿ ಮೂಲಕ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಒಂದು ಶಿಕ್ಷೆಯನ್ನು ವಿಧಿಪಡಿಸತಕ್ಕಂತಹ ಅಧಿಕಾರ ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ತೀವಿ. ಬಟ್ ನಗರ ಭಾಗದಲ್ಲಿ ನಾವೇನಾದ್ರೂ ತಪ್ಪು ಮಾಡಿದಾಗ ನಮ್ಮ ಒಂದು ವರ್ತನೆಯಲ್ಲಿ ಬದಲಾವಣೆಗಳಾದಾಗ, ನಾವು ಏನಾದ್ರೂ ನಗರ ಭಾಗದಲ್ಲಿ ಏನಾದ್ರೂ ತಪ್ಪು ಕೆಲಸ ಮಾಡಿದಾಗ ಅಥವಾ ಅಹಿತಕರ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದಾಗ ನಮ್ಮನ್ನ ನಿಯಂತ್ರಿಸತಕ್ಕಂತಹ ಸಾಧನಗಳನ್ನ ನಾವು ಪೊಲೀಸ್, ಜೈಲ್ ಮತ್ತೆ ಲಾ ಮತ್ತೆ ಕೋರ್ಟ್ಸ್ ಗಳ ಮೊರೆ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಸಾಮಾಜಿಕ ನಿಯಂತ್ರಣ ಸಾಧನ ಇದಿಷ್ಟು ಏನು